ಯಾಕೆಂದ್ರೆ ಸಸ್ಪೆನ್ಸ್ ಕ್ಯಾರೆಕ್ಟರ್ ಇರೋದು ಅದೇ ಪಾತ್ರದಲ್ಲಿ. ಶ್ರೀಕಂಠು ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಪಾತ್ರ ನಂದು. ಆಮೇಲೆ ತಲೆಯೆಲ್ಲ ಬೋಳ್ಸ್ಬಿಟ್ಟಿರ್ತಾರೆ, ನೈಟ್ ಎಫೆಕ್ಟು, ನಿಧಿಗೋಸ್ಕರ ಓಡಾಡ್ತಾರೆ. ಅವಾಗ ದೆವ್ವದ ಗೆಟಪ್ಪು ಬರುತ್ತೆ. ಅವಾಗ ಎಲ್ಲ ಮಾಡಿ ನನಗೆ ಹೇಳಿದರು, ಈ ಪಾತ್ರ ನೀವು ಮಾಡಬೇಕು ಅಂತ. ಉಪೇಂದ್ರ, ಏನ್ರಿ ಕಲಾವಿದರಾಗಿ ಎಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ನಾನು ಹೇಳಿದ್ದೇನು ನೀವೇನು ಮಾಡಿದ್ದು, ಹಾಗೆ ಹೀಗೆ ಜೋರಾಗಿ ಕಿರ್ಚಾಗ್ಬಿಟ್ರು. ನಾನು ಒಂಥರ ಬೇಜಾರಾಗಿ ಇದಾಗ್ಬಿಟ್ಟೆ. ಅದನ್ನು ಅವ್ರಿಗೆ ಅಲ್ಲಿಂದ ಅಬ್ಸರ್ವ್ ಮಾಡಿದ್ದಾರೆ ರಾಜ್ಕುಮಾರ್. ನಮಸ್ಕಾರ, ನಾನು ಶಂಕರ್ ಭಟ್ ಅಂತ. ರಂಗಭೂಮಿ, ಚಲನಚಿತ್ರ, ಕಿರುತೆರೆಯಲ್ಲಿ ನನ್ನನ್ನು ಸುಮಾರು 44 ವರ್ಷದಿಂದ ನಾನು ತೊಡಗಿಸ್ಕೊಂಡಿದ್ದೀನಿ. ನಾನು ಹುಟ್ಟಿದ್ದು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಕಲಗಾರು ಅನ್ನೋ ಒಂದು ಪುಟ್ಟ ಹಳ್ಳಿ, ರೈತ ಕುಟುಂಬದಲ್ಲಿ ನಾನು ಹುಟ್ಟಿದ್ದು. ಅಲ್ಲಿ ನನ್ನ ವಿದ್ಯಾಭ್ಯಾಸ ಸುಮಾರು SLC ತಾಳಗುಪ್ಪ ನಲಂದ ಹೈಸ್ಕೂಲ್ನಲ್ಲಿ ನಾನು SLC ಮಾಡಿದೆ. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನ MES ಕಾಲೇಜಿನಲ್ಲಿ BCom ಪದವಿಯನ್ನು ಪಡೆದೆ. ನಾನು ಕಾಮರ್ಸು, BCom. ಸೊ ನಾನು ಹಳ್ಳಿನಲ್ಲಿದ್ದಾಗ ಆವಾಗ ನಮಗೆ ರಂಗಭೂಮಿ, ಚಲನಚಿತ್ರ ಇದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು. ಆದರೆ ಅವಕಾಶಗಳು ಇರಲಿಲ್ಲ. ನಾವು ಚಿಕ್ಕವರಿದ್ದಲ್ಲಿ ಬೇರೆ ಬೇರೆ ಚಲನಚಿತ್ರಗಳನ್ನು ನೋಡಿ ನಾವು ಮುಂದೆ ಬಂದಿತ್ತು. ಆವಾಗ ನಾವು ಸ್ಕೂಲ್ ಡೇಸ್ ಅಂತ ಹೇಳ್ತಾ ಇದ್ವಲ್ಲ, ಶಾಲಾ ವಾರ್ಷಿಕೋತ್ಸವ, ಆ ಸಂದರ್ಭದಲ್ಲಿ ಒಂದು ನಾಟಕ ಆಗ್ತಾಯಿತ್ತು. ಆ ನಾಟಕದಲ್ಲಿ ನಾವು ಭಾಗವಹಿಸ್ತಾ ಇದ್ದೆ. ಇದೇ ರೀತಿ ಭಾಗವಹಿಸಿ ನಾಟಕ ರಂಗದಿಂದ ಬಂದಿದ್ದು. ಆಮೇಲೆ ಬೆಂಗಳೂರಿಗೆ ಬಂದೆ. ಇಲ್ಲಿ MES ಕಾಲೇಜಿಗೆ ಸೇರಿದಾಗ ಇಲ್ಲಿ MES ಕಾಲೇಜಿನಲ್ಲಿ ಪ್ರೊಫೆಸರ್ KM ರಾಜಗೋಪಾಲ್ ಅಂತ ಇದ್ದರು. ಅವರು ವೈಸ್ ಪ್ರಿನ್ಸಿಪಾಲ್ ಆಗಿದ್ದರು. ಅವರು ನನ್ನ ಈ ನಾಟಕ ರಂಗಕ್ಕೆ ಅವರು ಬೆಳೆಯೋಕ್ಕೆ ಮುಖ್ಯ ಕಾರಣಕರ್ತರಾದರು. ಕಾಲೇಜಿನಲ್ಲಿ ನಾನು ಓದ್ತಾ ಇದ್ದಾಗ ಪ್ರತಿ ವರ್ಷ ಅಂತಾರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ನಡೀತಾ ಇತ್ತು. ಅದಕ್ಕೆ ಉಲ್ಲಾಳ್ ಶೀಲ್ಡ್ ಡ್ರಾಮಾ ಕಾಂಪಿಟೇಷನ್ ಅಂತ ಹೇಳ್ತಾಯಿದ್ರು. ಹೀಗಾಗಿ ನಾನು BCom ಫಸ್ಟ್ ಇಯರಿಗೆ ಇದ್ದಾಗ ಒಂದು ನಾಟಕ ಮಾಡಿದೆ, 2ನೇ ವರ್ಷ ಒಂದು ಮಾಡಿದ್ವಿ, 3ನೇ ವರ್ಷ ಮಾಡಿದ್ವಿ. ಪ್ರತಿ 3 ವರ್ಷ ಕೂಡ ಏವಂ ಇಂದ್ರಜಿತ್ತು, ಆಮೇಲೆ ಬೊಕ್ಕತಲೆ ನರ್ತಕಿ, ಯಯಾತಿ, ಈ ರೀತಿ 3 ನಾಟಕ ಮಾಡಿದ್ವಿ. 3 ನಾಟಕದಲ್ಲೂ ನಾನು ಪ್ರಮುಖ ಪಾತ್ರವನ್ನು ಮಾಡಿದ್ದೆ. ನನಗೆ 3 ವರ್ಷವೂ ಉತ್ತಮ ನಟ ಪ್ರಶಸ್ತಿ ಅಂದರೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಆಲ್ ದ 3 ಇಯರ್ಸು ನಾನು ಮಾಡಿದ್ದ, ಪಾರ್ಟಿಸಿಪೇಟ್ ಮಾಡಿದ್ದು ನಮ್ಮ ಕಾಲೇಜ್ MES ಕಾಲೇಜಿಗೆ ಪರ್ಯಾಯ ಪಾರಿತೋಷಿಕ 3 ವರ್ಷವೂ ಸಿಕ್ತು. ಹೀಗಾಗಿ ಅಂಥ ಹ್ಯಾಟ್ರಿಕ್ ಬೆಸ್ಟ್ ಆ್ಯಕ್ಟರ್ ಅಂತ ಅನ್ಸ್ಕೊಳ್ಳೋಕ್ಕೆ ಕಾರಣ ನನ್ನ ಗುರುಗಳಾದಂಥ KM ರಾಜಗೋಪಾಲ್ ಅವರು. ಹೀಗೆ ನಾನು ಡಿಗ್ರಿ ಎಲ್ಲ ಮುಗಿಸಿ ಆಮೇಲೆ ನಾನು ಹವ್ಯಾಸಿ ನಾಟಕ ತಂಡಗಳು, ಕಲಾಪ್ರಿಯ, ಕಲಾ ಗಂಗೋತ್ರಿ, ಆಮೇಲೆ ಗ್ಲೋಬ್ ಥಿಯೇಟರ್ಸು, ಇಂಥ ಹವ್ಯಾಸಿ ನಾಟಕ ಕಂಪ್ನಿಗಳಲ್ಲಿ ನಾಟಕಗಳಲ್ಲಿ ಮಾಡ್ತಾಯಿದ್ದೆ. ಆವಾಗ R ನಾಗೇಶ್ ಅವರಿದ್ದರು. ಅವರು ಆಸ್ಫೋಟ ಅನ್ನೋ ನಾಟಕನೂ ಮಾಡಿದ್ದೆ. ಆಸ್ಫೋಟ ನಾಟಕದಲ್ಲಿ ನಮ್ಮ TN ಸೀತಾರಾಮ್ ಅವರು ಬರೆದಂಥ ನಾಟಕ ಅದು. ಅದರಲ್ಲಿ ಅವರು ಮುಖ್ಯ ಪಾತ್ರವನ್ನು ಮಾಡಿದರು. ಅವರು ಲೋಕನಾಥು, ಹೀಗೆ ಹಲವಾರು ಜನ ಮಾಡಿದರು. ಸುಮಾರು ಒಂದು 50-60 ಪ್ರದರ್ಶನ ಆ ನಾಟಕದಲ್ಲಿ ನಾವು ಮಾಡಿದ್ವಿ. ಅದರಲ್ಲಿ ನಾನು ಸರದಾಜಿ ಪಾತ್ರವನ್ನು ಮಾಡಿದ್ದೆ. ಹೀಗಾಗಿ ನಾಟಕಗಳಿಂದ ನಾನು ಬೇರೆ ಬೇರೆ ಊರುಗಳಿಗೆ ಹೋಗ್ತಾಯಿದ್ವಿ. ಆ ಟೈಮಿಗೆ ನಮಗೆ ರಮೇಶ್ ಭಟ್ಟು, ಶಂಕರ್ ನಾಗು, ಅನಂತ್ ನಾಗ್ ಇವ್ರುಗಳ ಪರಿಚಯ ಆಯಿತು. ಸಂಕೇತ ನಾಟಕ ಟ್ರೂಪ್ ಇತ್ತಲ್ಲ, ಅವ್ರ ಪರಿಚಯ ಆಗಿ ಅವ್ರ ಜೊತೆ ನಮಗೆ ಒಡನಾಟ ಬೆಳೀತು. ಅನಂತ್ ನಾಗ್ ಅವರು ನನ್ನನ್ನು ನಾಟಕದಲ್ಲಿ ನೋಡಿದರು. ಇಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಸಿನಿಮಾದಲ್ಲಿ ನೀನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ ನಾನು ಕೇಳಿದ್ರು. ಆವಾಗ ನನಗೆ ಸಿನಿಮಾ ರಂಗ ಏನೂ ಗೊತ್ತಿರಲಿಲ್ಲ. ನಾಟಕ ಮಾಡ್ತಾಯಿದ್ವಿ, ಇಷ್ಟೇ ಗೊತ್ತಿತ್ತು. ಸಿನಿಮಾಕ್ಕೆ ಹೇಗೆ ಸೇರೋದು, ಹೇಗೆ ಮಾಡಬೇಕು ಏನೂ ಗೊತ್ತಿರಲಿಲ್ಲ. ಆವಾಗ ಅನಂತ್ ನಾಗ್ ಹೇಳಿದ್ರು, ಇಲ್ಲ ನೀನು ಒಂದು ಕೆಲಸ ಮಾಡು, ನಮ್ಮದು ಒಂದು ಶೂಟಿಂಗ್ ನಡೀತಾ ಇದೆ, ಶ್ವೇತ ಗುಲಾಬಿ ಅಂತ ಒಂದು ಚಿತ್ರ. ಆ ಶ್ವೇತ ಗುಲಾಬಿ KV ಜಯರಾಮು ಅದರ ನಿರ್ದೇಶಕರು. ಅದರಲ್ಲಿ ಅನಂತ್ ನಾಗ್ ಅವರು ಮುಖ್ಯ ನಾಯಕ ನಟರಾಗಿ ಮಾಡ್ತಾಯಿದ್ರು. ಆಮೇಲೆ ಅದನ್ನು KV ಜಯರಾಮ್ ಅವರು ನಿರ್ದೇಶನ ಮಾಡಿದರು. ಲೋಕೇಶ್ ಅವರು ಅದರಲ್ಲಿದ್ದರು. ಅನಂತ್ ನಾಗ್ ಅವರು ಆ ಒಂದು ಸಿನಿಮಾಕ್ಕೆ ಪಾರ್ಟ್ನರ್ ಆಗಿದ್ದರು. ದುರ್ಗಾದತ್ತ ಕಂಬೈನ್ಸ್ ಅಂತ ಅನಂತ್ ನಾಗು KV ಜಯರಾಮ್ ಸೇರಿ ಜಂಟಿಯಾಗಿ ಆ ಚಿತ್ರವನ್ನು ನಿರ್ಮಾಣ ಮಾಡಿದರು. ಆವಾಗ ನನಗೆ ಹೇಳಿದ್ರು, ನೀನು ಮಧ್ಯಾಹ್ನ ಒಂದು ಕೆಲಸ ಮಾಡು, ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಬಂದರೆ ಡೈರೆಕ್ಟ್ರ್ ಇರ್ತಾರೆ, ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ಸಾರ್ ನನಗೇನು ಗೊತ್ತಿಲ್ಲ. ಇಲ್ಲ ನೀವು ಬನ್ನಿ, ನಾನು ಹೇಳ್ತೀನಿ ಅಂದರು. ಸರಿ, ಅನಂತ್ ನಾಗ್ ಅವರು ಒಂದು ದೊಡ್ಡ ನಾಯಕ ನಟರು,
ಆಮೇಲೆ ನಾನು ಅಭಿಮಾನಿ ಕೂಡ ಆಗಿದ್ದೆ. ಸರಿ ಅವ್ರು ಹೇಳಿದ್ರಲ್ಲ ಅಂತ ನಾನು ಕಂಠೀರವ ಸ್ಟುಡಿಯೋಕ್ಕೆ ಹೋದೆ. ಅಲ್ಲಿ ಹೋದಾಗ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ನಡೆದು ಮಧ್ಯಾಹ್ನ ಲಂಚ್ ಬ್ರೇಕ್ ಆಗಿತ್ತು. ಆ ಲಂಚ್ ಬ್ರೇಕ್ನಲ್ಲಿ ಅವರು ಕರೆದ್ರು, ಬನ್ನಿ ಅಂತ ಕರೆದ್ರು. ಕೆ ವಿ ಜಯರಾಮ್ ಪರಿಚಯ ಮಾಡಿಸ್ಕೊಟ್ರು. ನೋಡಿ, ಶಂಕರ್ ಭಟ್ ಅಂತ ಒಳ್ಳೆಯ ರಂಗಭೂಮಿ ಕಲಾವಿದರು, ನಮ್ಮ ಉತ್ತರ ಕನ್ನಡದವರೇ ಇವರು. ಅವರು ಅನಂತನಾಗ್ ಅವರು ಕೂಡ ಉತ್ತರ ಕನ್ನಡದವರೇ ಆಗಿದ್ರಲ್ಲ, ಸಿದ್ದಾಪುರ ಹತ್ತಿರ ಇವರು, ಇವ್ರಿಗೊಂದು ಪಾತ್ರ ಕೊಡಿ ಅಂತ ಹೇಳಿದ್ರು. ಅವಾಗ ಕೆ ವಿ ಜಯರಾಮ್ ಅವ್ರು ನಾನು ನೋಡಿಬಿಟ್ಟು, ಆಯಿತು, ಇದರಲ್ಲಿ ಒಂದು ಅನಂತನಾಗ್ ಅವ್ರ ಭಾವನ ಪಾತ್ರ ಒಂದು ಬರುತ್ತೆ, ಶ್ವೇತ ಗುಲಾಬಿ ಅಂತ, ಆ ಪಾತ್ರ ನೀವು ಮಾಡಿ ಅಂತ ನನಗೆ ಹೇಳಿದ್ರು. ಹೀಗಾಗಿ ಅನಂತನಾಗ್ ಮೂಲಕ ಕೆ ವಿ ಜಯರಾಮ್ ಪರಿಚಯ ಆಗಿ ನಾನು ಅವರ ಪಿಕ್ಚರ್ನಲ್ಲಿ ಮಾಡಿ ಶ್ವೇತ ಗುಲಾಬಿ ನನ್ನ ಮೊದಲನೇ ಚಿತ್ರ. ಅದರಲ್ಲಿ ಕೆ ವಿ ರಾಜು ಅವರು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಆ ಚಿತ್ರಕ್ಕೆ ಕೆಲಸ ಮಾಡ್ತಾಯಿದ್ರು. ಹೀಗೆ ಸಿನಿಮಾ ರಂಗದ ಮೊದಲ ಒಂದು ಪ್ರಯತ್ನ ಅಲ್ಲಾಯಿತು. ಅದಾದ ಕೂಡಲೇ ರಮೇಶ್ ಭಟ್ ಅವ್ರ ಪರಿಚಯ ಇದ್ದರು. ಅವರು ಪರಮೇಶಿ ಪ್ರೇಮ ಪ್ರಸಂಗ ಅನ್ನೋ ಒಂದು ಚಿತ್ರವನ್ನು ಅವರೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದರು. ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟರು, ಅವರ ರಮೇಶ್ ಭಟ್ ಅವರ ಫ್ರೆಂಡ್ ಪಾತ್ರ. ಅದು ಆ ಚಿತ್ರವನ್ನು ನಾನು ಮಾಡಿದೆ. ಅದಾದಮೇಲೆ ದೊರೈ ಭಗವಾನ್ ಅವರ ಪರಿಚಯ ಆಯಿತು. ಹೀಗಾಗಿ ದೊರೈ ಭಗವಾನ್ ಅವರ ಹಲವಾರು ಚಿತ್ರಗಳಲ್ಲಿ ನಾನು ಮಾಡಿದೆ. ಕೆ ವಿ ಜಯರಾಮ್ ಅವರ ಸುಮಾರು 8-10 ಚಿತ್ರಗಳಲ್ಲಿ ನಾನು ಮಾಡಿದ್ದೀನಿ. ಹಾಗೆ ಜಿ ವಿ ಅಯ್ಯರ್ ಅವರು ಪರಿಚಯ ಆಯಿತು. ಆ ಸಂದರ್ಭದಲ್ಲಿ ಅವರು ಕೃಷ್ಣಾವತಾರ ಅನ್ನೋ ಒಂದು ಹಿಂದಿ ಸೀರಿಯಲ್ ಮಾಡ್ತಾಯಿದ್ರು, ಸಿ ಆರ್ ಸಿಂಹ ಎಲ್ಲ ಮಾಡಿದ್ರು. ಅದರಲ್ಲಿ ಆ ಚಿತ್ರದಲ್ಲೂ ನಾನು ಮಾಡಿದೆ. ಅದಾದಮೇಲೆ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಹೀಗೆ ಎಲ್ಲ ಚಿತ್ರದಲ್ಲೂ ಮಾಡಿದೆ. ಮಧ್ವಾಚಾರ್ಯ ಚಿತ್ರದಲ್ಲಿ ನನಗೆ ಋಷಿಕೇಶ ತೀರ್ಥನ ಪಾತ್ರವನ್ನು ಕೊಟ್ಟಿದ್ದರು. ಅಂದರೆ ಮಧ್ವಾಚಾರ್ಯರು ಇಬ್ಬರು ಪಟ್ಟದ ಶಿಷ್ಯರು ಇರ್ತಾರೆ, ಒಬ್ಬನು ಸತ್ಯತೀರ್ಥ, ಇನ್ನೊಬ್ಬನು ಋಷಿಕೇಶ ತೀರ್ಥ ಅಂತ. ನಾನು ಋಷಿಕೇಶ ತೀರ್ಥನ ಪಾತ್ರವನ್ನು ಮಾಡಿದೆ. ಆ ಒಂದು ಚಿತ್ರಕ್ಕೋಸ್ಕರ ನಾವು ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೂ, ಬಾಂಬೆಯಿಂದ ಹಿಡಿದು ಕಲ್ಕತ್ತಾವರೆಗೂ ಎಲ್ಲ ಪ್ರದೇಶಕ್ಕೂ ಹೋಗಿ ಶೂಟಿಂಗ್ ಮಾಡಿದ್ವಿ. ಹೀಗಾಗಿ ಆ ಜಿ ವಿ ಅಯ್ಯರು ಅಂಥ ಒಂದು ಮಹಾನ್ ನಿರ್ದೇಶಕರ ಕೈಲಿ ನಾನು ಕೆಲಸ ಮಾಡೋ ಒಂದು ಅವಕಾಶ ನಂಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಒಂದೊಂದೇ ಒಬ್ಬೊಬ್ಬರೇ ಪರಿಚಯ ಆದಾಗ ಬೇರೆ ಬೇರೆ ನಮಗೆ ಸಿನಿಮಾ ರಂಗದವರು ಪರಿಚಯ ಆದರು. ಆಮೇಲೆ ಅಂದಿನ ಹಿರಿಯ ನಿರ್ದೇಶಕರಾದಂತಹ ವೈ ಆರ್ ಸ್ವಾಮಿ, ಭಾರ್ಗವ, ಆಮೇಲೆ ಕೆ ಎಸ್ ಆರ್ ದಾಸು, ವಿ ಸೋಮಶೇಖರು, ವಿಜಯ ರೆಡ್ಡಿ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು, ರಾಜೇಂದ್ರ ಬಾಬು, ಎ ಟಿ ರಘು, ಹೀಗೆ ಇಂಥ ಹಲವಾರು ಜನ ದಿಗ್ಗಜರ ನಿರ್ದೇಶಕರು ಅವ್ರುಗಳ ಚಿತ್ರದಲ್ಲಿ ಪಾತ್ರ ಮಾಡೋ ಒಂದು ಅವಕಾಶ ನನಗೆ ಸಿಕ್ತು. ಹಾಗೆ ಮಾಡ್ತಾ 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 ಎರಡನೇ ತಲೆಮಾರಿನ ನಿರ್ದೇಶಕರು ಅಂತ ಹೇಳ್ತಾರಲ್ಲ, ಉಪೇಂದ್ರ, ಎಸ್ ನಾರಾಯಣ್, ಆಮೇಲೆ ಶಿವಮಣಿ, ಮಹೇಂದ್ರ, ಇಂಥವ್ರ ಜೊತೆಗೆ ಅವ್ರ ಜೊತೆಗೂ ನಾನು ಅವ್ರ ನಿರ್ದೇಶನದ ಚಿತ್ರಗಳಲ್ಲೂ ಮಾಡಿದೆ. ಹಾಗೆ ಇತ್ತೀಚಿನ ಜನ್ರೇಷನ್ ಚಿತ್ರಗಳಲ್ಲೂ ನಾನು ಮಾಡಿದ್ದೀನಿ. ಈಗ ಯುವರತ್ನದಲ್ಲಿ ಮಾಡಿದ್ದೀನಿ ಪುನೀತ್ ರಾಜ್ಕುಮಾರ್ ಜೊತೆ, ಆಮೇಲೆ ದರ್ಶನ್ನು, ಎಲ್ಲ ಜೊತೆಗೂ ಪಾತ್ರಗಳನ್ನು ಮಾಡಿದ್ದೀನಿ. 3 ತಲೆಮಾರಿನ ಚಿತ್ರರಂಗದ ದಿಗ್ಗಜರ ಜೊತೆ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಸಂತೋಷ ಆಗುತ್ತೆ. ಅಂದಿನ ಕಾಲದಲ್ಲಿ ನಾವು ಮಾಡ್ತಾ ಇದ್ದಾಗ ನಮ್ಮ ಅಶ್ವತ್ತು, ತೂಗುದೀಪ್ ಶ್ರೀನಿವಾಸು, ಮುಸುರಿ ಕೃಷ್ಣಮೂರ್ತಿ, ದಿನೇಶು, ಎನ್ ಎಸ್ ರಾವು, ಆಮೇಲೆ ಭಾರತಿ ವಿಷ್ಣುವರ್ಧನ್ನು, ಜಯಂತಿ, ಇವರು ಪಂಡ್ರಿಬಾಯಿ, ಮೈನಾವತಿ, ಇವ್ರುಗಳ ಜೊತೆಗೂ ನಾನು ಮಾಡಿದೆ. ಹೀಗಾಗಿ ಹಿಂದಿನ ಹಳೆಯ ತಲೆಮಾರು ಮತ್ತು ಈಗಿನ ತಲೆಮಾರು ಎರಡರ ಜೊತೆಗೂ ಮಾಡುವಂಥ ಒಂದು ಸುಂದರವಾದ ಅವಕಾಶ ಸಿಕ್ತು. ಇದ್ರ ಜೊತೆಯಲ್ಲಿ ಆವಾಗ ನನಗೆ BCom ಡಿಗ್ರಿ ಪಡೆದ ಮೇಲೆ ತುಂಬ ಬಡ ಕುಟುಂಬದಿಂದ ನಾವು ಬಂದಿದ್ದು. ಬೆಂಗಳೂರಂಥ ಜಾಗದಲ್ಲಿ ಹೊಟ್ಟೆಪಾಡಿಗೆ ಏನಾದರೂ ಒಂದು ಬೇಕು, ಬರೀ ನಾಟಕದಿಂದ ಅಥವಾ ಸಿನಿಮಾದಿಂದ ನಮ್ಮ ಹೊಟ್ಟೆ ತುಂಬಲ್ಲ. ಆಮೇಲೆ ಇಡೀ ಕುಟುಂಬ, ನಾನೇ ಮನೆಯಲ್ಲಿ ದೊಡ್ಡವನಾಗಿದ್ದೆ, ಮೊದಲನೇ ಮಗ ನಾನು. ನನಗೆ ಒಬ್ಬ ತಮ್ಮ ಇದ್ದಾನೆ, ಆಮೇಲೆ ತಮ್ಮನ ಹೆಂಡತಿ ತಮ್ಮ ಈಗ ಊರಿನಲ್ಲಿ ನೋಡ್ಕೋತಾ ಇದ್ದಾರೆ, ತೋಟ ಇದೆ, ನಮ್ಮದು ಮನೆ ಇದೆ, ನೋಡ್ಕೋತಾ ಇದ್ದಾರೆ. ನನ್ನ ಧರ್ಮಪತ್ನಿ ಗೀತಾ ಭಟ್ ಅಂತ, ನನ್ನ ಮಗ ಅಕ್ಷತ್ ಅಂತ ಎಂಜಿನಿಯರಿಂಗ್ ಮಾಡಿದ್ದಾನೆ, ಮಗಳು ಅಮೃತ ಅಂತ, ನನ್ನ ಸೊಸೆ ರಂಜಿತಾ ಅಂತ, ಅವಳು MS ಮಾಡಿ ಈಗ ಅಮೆರಿಕದಲ್ಲಿದ್ದಾಳೆ, ಅಳಿಯ ನಿರಂಜನ್ ಅಂತ. ಹೀಗೆ ನಮ್ಮ ಕುಟುಂಬದವರು ಎಲ್ಲರೂ
ನನ್ನ ಡಿಪೆಂಡ್ ಆಗಿದ್ದರು. ತಂದೆ ಮಹಾಬಲೇಶ್ವರ ಭಟ್ಟು, ತಾಯಿ ಸಾವಿತ್ರಮ್ಮ ಅಂತ. ತಂದೆ ತಾಯಿ ಈಗ ಇಬ್ಬರೂ ಇಲ್ಲ. ಬಹಳ ಕಷ್ಟದಿಂದ ರೈತ ಕುಟುಂಬದಿಂದ ಬಂದು ಮೊದಲೇ ಮಗನಾಗಿ ನಾನು ಜವಾಬ್ದಾರಿ ಇರೋದರಿಂದ ನಾನು ಬೇಜವಾಬ್ದಾರಿಯಿಂದ ಏನಾದ್ರು ಡಿಸಿಷನ್ ತೊಗೊಂಡ್ರೆ ಇಡೀ ನಮ್ಮ ಕುಟುಂಬ ಸಫರ್ ಆಗ್ತಾಯಿತ್ತು. ಕುಟುಂಬದವರೆಲ್ಲ ನನ್ನ ಮೇಲೆ ಅವಲಂಬಿತ ಆಗಿದ್ದರು. ಅದಕ್ಕೋಸ್ಕರ ನಾನು ಹೊಟ್ಟೆಪಾಡಿಗೋಸ್ಕರ BCom ಮಾಡಿದ್ನಲ್ಲ, ಕೆಲಸ ಕಲಿತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಯುಕೋ ಬ್ಯಾಂಕಿಂದ ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಿತ್ತು. ಅದರ ರಿಟನ್ ಟೆಸ್ಟ್ ಬರೆದೆ. ನನಗೆ ಯುಕೋ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತು. ಯುಕೋ ಬ್ಯಾಂಕ್ನಲ್ಲಿ ಸುಮಾರು 38 ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿ ಈಗ 4 ವರ್ಷ ಆಯಿತು ಬ್ಯಾಂಕಿನ ಸೇವೆಯಿಂದ ನಿವೃತ್ತಿಯಾಗಿದ್ದೀನಿ. ಬ್ಯಾಂಕ್ನಲ್ಲಿ ಇದ್ದಾಗ ಕೂಡ ನನಗೆ ಬ್ಯಾಂಕಿನ ಸಹಪಾಠಿಗಳು, ಅಧಿಕಾರಿಗಳು, ಸ್ನೇಹಿತರು ಎಲ್ಲರೂ ತುಂಬ ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. ಅವರೆಲ್ಲರ ಒಂದು ಪರಿಶ್ರಮದಿಂದ, ಅವರೆಲ್ಲರ ಒಂದು ನನಗೆ ಸಹಾಯದಿಂದ ನಾನು ಸುಮಾರು 380ಕ್ಕೂ ಹೆಚ್ಚು ಚಲನಚಿತ್ರಗಳು, 4000ಕ್ಕೂ ಹೆಚ್ಚು ಧಾರಾವಾಹಿ ಕಂತುಗಳಲ್ಲಿ ಅಭಿನಯಿಸೋಕ್ಕೆ ನನಗೆ ಅವಕಾಶ ಆಯಿತು. ಹೀಗಾಗಿ ಯುಕೋ ಬ್ಯಾಂಕ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದಕ್ಕೆ ನನಗೆ ಇನ್ನೊಂದು, ಈ ರಂಗಭೂಮಿ ಅಥವಾ ಸಿನಿಮಾ ಕಲಾವಿದ ಅಂದರೆ ನಾವು ಪ್ರೇಕ್ಷಕರಿಗೋಸ್ಕರ ಸಂತೋಷನ ಕೊಡ್ತಾಯಿದ್ದೀವಿ. ಪಬ್ಲಿಕ್ ಫಿಗರ್ ನಾವು. ಬ್ಯಾಂಕ್ನಲ್ಲಿದ್ದಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅದು, ಅಲ್ಲೂ ಸೇವೆ ಬಹಳ ಇಂಪಾರ್ಟೆಂಟು. ಅಲ್ಲಿ ಬ್ಯಾಂಕಾಗಿದ್ದಾಗ ಬ್ಯಾಂಕಿನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಬ್ಯಾಂಕ್ ಮುಗಿದು ಈ ಚಿತ್ರರಂಗಕ್ಕೆ ಬಂದಾಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಕಸ್ಟಮರ್ಸು, ಗ್ರಾಹಕರು ತುಂಬ ಜನ ಕೇಳೋರು, ಏನು ಸರ್ ಅಲ್ಲಿ ಯಾವ ಧಾರಾವಾಹಿ ನೋಡಿ, ಸಿನಿಮಾ ನೋಡಿ, ಅಡ್ವರ್ಟೈಸ್ಮೆಂಟ್ ನೀವು ಅಲ್ಲಿ ಮಾಡ್ತಾ ಇರ್ತೀರ, ಇಲ್ಲಿ ಬ್ಯಾಂಕ್ನಲ್ಲೂ ಕೆಲಸ ಮಾಡ್ತಾ ಇರ್ತೀರ, ಇಲ್ಲಿ ಯಾವಾಗ ನೀವು ಕೆಲಸ ಮಾಡ್ತೀರಾ, ಅಲ್ಲಿ ಸಿನಿಮಾ ಶೂಟಿಂಗ್ ಯಾವಾಗ ಹೋಗ್ತೀರಾ ಅಂತ ಕೇಳ್ತಾಯಿದ್ರು. ಇದು ಒಂಥರ 2 ದೋಣಿನಲ್ಲಿ ಕಾಲಿಟ್ಕೊಂಡು ಹಾಗೆ. ಈ ದೋಣಿನಲ್ಲಿ ಕಾಲಿಟ್ಕೊಂಡು ಹೋಗ್ತಾಯಿದ್ರೆ ಆ ದೋಣಿ ಹೊರಟೋಗ್ಬಿಡುತ್ತೆ, ಆ ದೋಣಿ ಮೇಲೆ ಕಾಲಿಟ್ಕೊಂಡ್ರೆ ಇದು ಹೊರಟೋಗ್ಬಿಡುತ್ತೆ. ಹೀಗೆ ಹೊಟ್ಟೆಪಾಡು ಇಂಪಾರ್ಟೆಂಟು. ಆಮೇಲೆ ಒಂದು ಛಲ, ನಾವೇನಾದ್ರು ಒಂದು ಸಾಧನೆ ಮಾಡಬೇಕು, ಈ ಚಿತ್ರರಂಗದಲ್ಲಿ ನಾವೇನಾದ್ರು ಮಾಡಿ ಮುಂದೆ ಬರಬೇಕು ಅನ್ನೋ ಒಂದು ಛಲ ಇದ್ದರಿಂದ ಎರಡನ್ನೂ ನಾನು ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಎಲ್ಲರ ಸಹಕಾರನೂ ನನಗೆ ಸಿಕ್ತು. ನಮ್ಮ ಚಿತ್ರರಂಗದ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಸಹ ಕಲಾವಿದರು ಎಲ್ಲರೂ ನನಗೆ ಬಹಳ ಸಹಾಯ ಮಾಡಿದ್ರು. ಆದ್ದರಿಂದ ನಾನು ಈ 38 ವರ್ಷಗಳ ಬ್ಯಾಂಕಿನ ಸೇವೆಯಲ್ಲಿ ಅದನ್ನು ಮಾಡಿ ಈ ಚಿತ್ರರಂಗನೂ ನಾನು ನೋಡ್ಕೊಂಡು ಬರೋಕ್ಕೆ ಅನುಕೂಲ ಆಯಿತು. ಸುಮಾರು 44 ವರ್ಷಗಳ ನಿರಂತರ ಸೇವೆ ಇದೆ ಈ ಒಂದು ಕ್ಷೇತ್ರದಲ್ಲಿ. ನನಗೆ ರಂಗಭೂಮಿನಲ್ಲಿ ನಾನು ನಾಟಕ ಮಾಡಿದ್ರಿಂದ ನನಗೆ ಆ ಧೈರ್ಯ ಇದ್ದಿತ್ತು. ಸೊ ಮಾಡ್ತೀನಿ ಅನ್ನೋ ಒಂದು ಛಲ ಇತ್ತು. ಸರಿ, ಬಟ್ ಮೀಡಿಯಾ ಬೇರೆ. ರಂಗಭೂಮಿ ನಟನ ಮಾಧ್ಯಮ, ಈ ಚಿತ್ರರಂಗ ನಿರ್ದೇಶಕನ ಮಾಧ್ಯಮ. ರಂಗಭೂಮಿನಲ್ಲಿ ಒಂದು ಸಲ ನಾವು ರಿಹರ್ಸಲ್ ಮಾಡಿ ಸ್ಟೇಜ್ ಹತ್ತಿದರೆ ನಾಟಕ ಮುಗಿಯೋವರೆಗೂ ನಮ್ಮನ್ನು ಯಾರೂ ಕಟ್ ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ. ಆಮೇಲೆ ನಾವು ಪ್ರೇಕ್ಷಕರಿಗೆ ಇಷ್ಟ ಆದರೆ ಚಪ್ಪಾಳೆ ತಟ್ಟೋರು. ಪ್ರೇಕ್ಷಕರ ಪ್ರತಿಕ್ರಿಯೆ ನಮ್ಗೆ ರಂಗಭೂಮಿಲಿ ನೇರವಾಗಿ ಗೊತ್ತಾಗ್ತಾಯಿತ್ತು. ಸಿನಿಮಾದಲ್ಲಿ ಹಾಗಲ್ಲ, ಇದು ನಿರ್ದೇಶಕರ ಮಾಧ್ಯಮ. ನಿರ್ದೇಶಕರು ಹೇಳಿದಾಗ ಕ್ಯಾಮ್ರಾ ಆ್ಯಂಗಲ್ ಇಟ್ಟಿರ್ತಾರೆ, ಕ್ಲೋಸಪ್ ಇಟ್ಟಿರ್ತಾರೆ, ವೈಡ್ ಶಾಟ್ ಇಟ್ಟಿರ್ತಾರೆ. ಇದರ ಮೀಡಿಯಾನೇ ಬೇರೆ. ಬಟ್ ಇದಕ್ಕೂ ಅಂತರ. ಇದರಲ್ಲಿ ಎಡಿಟ್ ಮಾಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಪಾತ್ರಗಳು ಉದ್ದ ಆಯಿತು ಅಂತ ಕಟ್ ಮಾಡೋದು ಇದೆ. ಹೀಗಾಗಿ ಇದು ನಿರ್ದೇಶಕನ ಮಾಧ್ಯಮ ಚಲನಚಿತ್ರ, ಈ ರಂಗಭೂಮಿ ನಟನ ಮಾಧ್ಯಮ. ಹೀಗಾಗಿ ಎರಡಕ್ಕೂ ಬಹಳ ಒಂದು ವ್ಯತ್ಯಾಸ ಇದೆ. ನಾನು ಶ್ವೇತಗುಲಾಬಿಯಲ್ಲಿ ಮಾಡ್ತಾ ಇದ್ದಾಗ ಅದೇ ಹೇಳಿದ್ನಲ್ಲ, ಲೋಕೇಶ್ ಅವರ ಅಳಿಯನ ಪಾತ್ರವನ್ನು ಮಾಡಿದೆ. ಮೊದಲನೇ ಇದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೊದಲನೇ ಚಿತ್ರದಲ್ಲಿ ಗೊತ್ತಾಯಿತು, ಆ್ಯಕ್ಷನ್ ಹೇಳಿದ ತಕ್ಷಣ ನಾವು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು, ಕಟ್ ಅಂದಮೇಲೆ ನಿಲ್ಲಿಸಬೇಕು. ಹೀಗೆ ಸಿನಿಮಾದ ಮೊದಲನೇ ಇದರಲ್ಲಿ ಎಲ್ಲ ಪರಿಚಯ ಆಯಿತು. ಪರಿಚಯ ಆಗ್ತಾ ಬಂದು ಸಿನಿಮಾ ಕ್ಯಾಮ್ರಾ ಹೇಗಿಡ್ತಾರೆ, ಎಲ್ಲಿಡ್ತಾರೆ, ನಾವು ಯಾವ ರೀತಿ ಆ್ಯಕ್ಟ್ ಮಾಡಬೇಕು. ಈ ನಾಟಕದಲ್ಲಿ ಪ್ರೇಕ್ಷಕರು ದೂರದಲ್ಲಿರೋದ್ರಿಂದ ನಾವು ವೈಡ್ ಗೆಸ್ಚರ್ಸು, ಆಮೇಲೆ ವಾಯ್ಸ್ ಥ್ರೋಯಿಂಗು, ಆಮೇಲೆ ಬ್ರಾಡ್ ಗೆಸ್ಚರ್ಸು ಇದೆಲ್ಲ ಬೇಕಾಗುತ್ತೆ ಸಿನಿಮಾದಲ್ಲಿ. ಯಾಕೆಂದರೆ ಪ್ರೇಕ್ಷಕರಿಗೆ ನಾವು ಆ ಪಾತ್ರದ ಮೂಲಕ ರೀಚ್ ಆಗಬೇಕಾದ್ರೆ. ಆದರೆ ಸಿನಿಮಾದಲ್ಲಿ ಹಾಗಲ್ಲ. ಸಿನಿಮಾ ಕ್ಲೋಸ್ನಲ್ಲಿರುತ್ತೆ, ಕ್ಯಾಮ್ರಾ ನಮ್ಗೆ ಹತ್ತಿರದಲ್ಲೇ ಇರುತ್ತೆ. ಕ್ಲೋಸ್ ಆಗಿರೋದ್ರಿಂದ ನಾವು ಏನೇ ಒಂದು ಸೂಕ್ಷ್ಮವಾದ ವಿಷಯಗಳನ್ನು ಕ್ಯಾಮ್ರಾ ಗ್ರಹಿಸುತ್ತೆ. ಹೀಗಾಗಿ ನಾವು ಅತಿಯಾದ ಇದು ಮಾಡೋದು ಬೇಕಾಗಲ್ಲ ಸಿನಿಮಾದಲ್ಲಿ. ನ್ಯಾಚುರಲ್ ಆಗಿದ್ದರೆ ಆ ಪಾತ್ರಕ್ಕೆ ನಾವು ಇದು ಮಾಡಬೇಕು. ಆದರೆ ಯಾವುದೇ ಪಾತ್ರ ಅದಕ್ಕೆ ತಲ್ಲೀನವಾಗಿ ಅದಕ್ಕೆ ನ್ಯಾಯ ಒದಗಿಸೋದು ಒಂದು ಕಲಾವಿದನ ಕರ್ತವ್ಯ.
ನಾವು ಈ ರೀತಿ ಮಾಡ್ಕೊಂಡು ಹೋಗ್ತೀವಿ. ಈಗ ಫಸ್ಟ್ ಶ್ವೇತಗುಲಾಬಿನಲ್ಲಿ ಮಾಡಿದೆ, ಅದಾದಮೇಲೆ ಕೆ ವಿ ಜಯರಾಮ್ ಅವರು ಮತ್ಸರದಲ್ಲಿ ಮಾಡಿದೆ. ಆಮೇಲೆ ಅವರು ಹಲವಾರು ಚಿತ್ರಗಳಿದ್ದಾರೆ, ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾಯಿದ್ರು ಕೆ ವಿ ಜಯರಾಮ್ ಅವರ ಎಲ್ಲ ಚಿತ್ರದಲ್ಲೂ ನಾನು ಮಾಡಿದೆ. ಆವಾಗ ನಮಗೆ ಬಿ ರಾಮಮೂರ್ತಿ ಅವರು ಪರಿಚಯ ಆಯಿತು. ರಾಣಿ ಮಹಾರಾಣಿ ಆ ಚಿತ್ರದಲ್ಲೂ ನಾನು ಪಾತ್ರ ಮಾಡಿದ್ದೆ. ಮಾಲಾಶ್ರೀ ಅವ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾನು ಹುಡುಗ ಆಗಿದ್ದಾಗ ಅವ್ರ ಚಿತ್ರಗಳಲ್ಲಿ ತೆರೆ ಮೇಲೆ ಅವ್ರು ನೋಡ್ತಾ ಇದ್ದೆ. ನೋಡಿ ಎಂಥ ಒಂದು ಒಳ್ಳೆ ಕಲಾವಿದ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರನ್ನ ಹೃದಯದಲ್ಲಿ ನಾನು ಮೆಚ್ಕೊಂಡಿದ್ದೆ. ಒಂದಲ್ಲ ಒಂದಿನ ನಾನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ, ನಮ್ಮ ಕನಸಾಗಿತ್ತು. ನಾನು ಈ ಚಿತ್ರರಂಗಕ್ಕೆ ಬಂದ ಮೇಲೆ ರಾಜ್ಕುಮಾರ್ ಅವ್ರ ಜೊತೆಗೆ ಸುಮಾರು ಒಂದು 7-8 ಚಲನಚಿತ್ರಗಳಲ್ಲಿ ಮಾಡಿದೆ. ಧ್ರುವತಾರೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಪರಶುರಾಮ, ಆಮೇಲೆ ಚಲಿಸುವ ಮೋಡಗಳು, ಕೊನೆಯ ಒಂದು ಚಲನಚಿತ್ರ ಇದೆಯಲ್ಲ ಎಸ್ ನಾರಾಯಣ್ ನಿರ್ದೇಶನ ಶಬ್ದವೇದಿ, ಅದರಲ್ಲೂ ಲಾಯರ್ ಆಗಿ ಪಾತ್ರ ಮಾಡಿದೆ. ಹೀಗಾಗಿ ಅವ್ರ ಜೊತೆಗೂ ಒಂದು ಪಾತ್ರ ಮಾಡೋ ಒಂದು ಅವಕಾಶ ಸಿಕ್ತು. ಯಾಕೆಂದ್ರೆ ನಮ್ಮ ಕನಸಿನ ಒಂದು ಇದಾಗಿತ್ತು, ರಾಜ್ಕುಮಾರ್ ಎಂಥ ಮೇರು ನಟ, ಅದ್ಭುತವಾದ ನಟ ಅಂತ. ಅವ್ರ ಜೊತೆಗೆ ನಮ್ಗೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ತಲ್ಲ, ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಅವ್ರ ಜೊತೆಗೆ ಒಡನಾಟದ ಅನುಭವಗಳು ಸರ್, ಅಣ್ಣವ್ರ ಜೊತೆಗೆ ಒಡನಾಟದ ಅನುಭವಗಳು, ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೆ. ರಾಜ್ಕುಮಾರ್ ಅವ್ರನ್ನ ನಾನು ಸೆಟ್ನಲ್ಲಿ ನೋಡಿದಾಗ 8 ಗಂಟೆ ಫಸ್ಟ್ ಶಾಟ್ ಅಂದರೆ ಕರೆಕ್ಟ್ 8 ಗಂಟೆಗೆ ಬಂದು ರೆಡಿಯಾಗಿ ಕೂತಿರೋರು. 6 ಗಂಟೆವರೆಗೂ ಶಾಟ್ ಇದೆ ಅಂದರೆ 6 ಗಂಟೆವರೆಗೂ ಕಾಯ್ಕೊಂಡು ಕೂತ್ಕೊಂಡಾರೆ ಅವರು. ಆಮೇಲೆ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾಯಿದ್ರು, ಒಡನಾಟ ತುಂಬ ಚೆನ್ನಾಗಿತ್ತು. ಅವರು ತುಂಬ ಪ್ರತಿಯೊಬ್ಬರನ್ನು ಅವರು ಇಷ್ಟಪಟ್ಟು ಮಾತಾಡಿಸಿ ಮಾಡೋರು. ಧ್ರುವತಾರೆ ಚಿತ್ರದಲ್ಲಿ ಒಂದು ಸನ್ನಿವೇಶ ಆಯಿತು, ಅದರಲ್ಲಿ ನಂದು ಇನ್ಸ್ಪೆಕ್ಟರ್ ಪಾತ್ರ. ಇವರು ಯೂನಿಯನ್ ಲೀಡರ್ ಆಗಿರ್ತಾರೆ ಕೃಷ್ಣಮೂರ್ತಿ ಅಂತ. ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ, ಯಾರ ಕೇಳಿ ಬಾನಿನಿಂದ ಸೂರ್ಯ ಬೆಳಕು ಚೆಲ್ಲಿದ ಅಂತ ಒಂದು ಹಾಡು ಬರುತ್ತೆ. ಆ ಹಾಡು ಹೇಳ್ಕೊಂಡು ಇವರು ಒಂದು 250-300 ಜನ ಕಾರ್ಮಿಕರನ್ನ ಒಡ್ಗೂಡಿಸ್ಕೊಂಡು, ಇವರು ಕಾರ್ಮಿಕ ಲೀಡರು, ನ್ಯಾಯ ಕೇಳೋಕ್ಕೆ DC ಆಫೀಸಿಗೆ ಬರ್ತಾರೆ. ನಾನು ಪೊಲೀಸ್ ಇನ್ಸ್ಪೆಕ್ಟ್ರು ಅದರಲ್ಲಿ ನನಗೆ ಇನ್ಸ್ಟ್ರಕ್ಷನ್ ಬಂದಿರುತ್ತೆ, ಅವರು ಸ್ಟ್ರೈಕ್ ಬರ್ತಾಯಿದ್ದಾರೆ, ಅದನ್ನು ತಡಿಬೇಕು ನೀವು ಅಂತ ನನಗೆ ಹೈಯರ್ ಅಥಾರಿಟೀಸ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಜೀಪ್ನಲ್ಲಿ ನಾನು ಬರ್ತೀನಿ, ಅವರು ಕಾರ್ಮಿಕರನ್ನ ಎಲ್ಲ ಮುಂದಾಳತ್ವದಲ್ಲಿ ಬರ್ತಾಯಿರ್ತಾರೆ ರಾಜ್ಕುಮಾರ್. ಆ ಒಂದು ಶಾಟು, ಫಸ್ಟ್ ಶಾಟು, ಅವರು ನ್ಯಾಯವೆಲ್ಲಿ ಅಡಗಿದೆ ಹೇಳ್ಕೊಂಡು ಬಂದು ಹ್ಯಾಂಡ್ ಕಫ್ನ ಬಂದು ಹೀಗೆ ನ್ಯಾಯವೆಲ್ಲಿ ಅಡಗಿ ಹೇಳ್ತಾರೆ. ನಾನು ಇನ್ಸ್ಪೆಕ್ಟರ್ ರೋಲು ಜೀಪಿಂದ ಬಂದು ಇಳಿದು ಅವ್ರನ್ನ ಕೃಷ್ಣಮೂರ್ತಿ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೀಗೆ ಹ್ಯಾಂಡ್ ಕಫ್ ಇಡಬೇಕು. ಆ ಒಂದು ಸನ್ನಿವೇಶವನ್ನು ಇಟ್ಟಿದ್ರು. ಸರಿ, ಅವಾಗೇನಾಯಿತು, ಮಾನಿಟ್ರ್ ಮಾಡಬೇಕಾದ್ರೆ ಆ ಜೀಪನ್ನ ತಗೊಬಂದು ಅವನಿಗೆ ಡ್ರೈವರ್ಗೆ ಹೇಳಿದ್ರು, ಇಂಥ ಕಡೆ ನಿಲ್ಲಬೇಕು ಜೀಪು, ನೀವು ಇಳಿಬೇಕು, ಹೀಗೆ ಬಂದು ನೀವು ಹ್ಯಾಂಡ್ ಕಫ್ ಇಳಿಬೇಕು. ಅಣ್ಣವ್ರು ಆ ಕಡೆಯಿಂದ ಬರ್ತಾರೆ, ಅವರು ಕೈ ಹಿಡ್ಕೊಂಡು ಈಗ ನಿಂತಿರ್ತಾರೆ, ಯು ಆರ್ ಅಂಡರ್ ಅರೆಸ್ಟ್ ಹೇಳಬೇಕು ಅಂತ ಒಂದು ಸನ್ನಿವೇಶನ ಆ ಚೌಕಟ್ಟಿನಲ್ಲಿ ಮಾಡಿಟ್ಟಿದ್ರು. ನಾನು ಓಕೆ ಅಂತಂದರೆ ಮಾನಿಟ್ರ್ ಅಂದರು, ಮಾನಿಟ್ರು ನಾನು ಮಾಡಿದೆ. ಚೆನ್ನಾಗಾಯಿತು ಮಾನಿಟ್ರು, ಓಕೆ ಟೇಕ್ ಹೋಗೋಣ ಅಂದರು. ಟೇಕ್ನಲ್ಲಿ ಏನಾಗೋಯ್ತು ಅಂದರೆ ಆ ಡ್ರೈವರ್ ಆ ಮಾರ್ಕನ್ನು ನೋಡಲೇ ಇಲ್ಲ, ಸ್ವಲ್ಪ 3 ಅಡಿ ಹಿಂದೆ ಜೀಪ್ ನಿಲ್ಲಿಸ್ಬಿಟ್ಟ. ಆವಾಗ ನಾನು ಒಂದು ಕಲಾವಿದ ಆಗಿದ್ದರಿಂದ ನಮಗೊಂದು ಸಮಯ ಪ್ರಜ್ಞೆ ಇರಬೇಕಲ್ವ. ಸರಿ, ನಾನೇನು ಮಾಡಿದೆ, ನನ್ನ ಇದು ಹೇಳಿದ ತಕ್ಷಣ ಫಾಸ್ಟಾಗಿ ಇಳಿದು ಫಾಸ್ಟಾಗಿ ಬಂದು ನಾನು ಕೊಟ್ಟಿದ್ದ ಮಾರ್ಕ್ನಲ್ಲಿ ನಿಂತ್ಕೊಂಡು ಯು ಆರ್ ಅಂಡರ್ ಅರೆಸ್ಟ್ ಅಂತ ಹ್ಯಾಂಡ್ ಕಫ್ ಇಡೋ ಅಂತ ಸನ್ನಿವೇಶ ನಾನು ಮಾಡಿದೆ. ರಾಜ್ಕುಮಾರ್ ಅವರು ಮಾಡಿದ್ರು. ಅಲ್ಲೇನೋ ಟೆಕ್ನಿಕಲ್ಲಾಗಿ ಮಿಸ್ಟೇಕ್ ಆಗೋಯ್ತು, ಕ್ಯಾಮ್ರಾ ಮಾರ್ಕಿಂಗ ಏನು. ಆದ ತಕ್ಷಣ ನಾನು ಹೊಸಬ ಆಗಿದ್ದೆ ಆವಾಗ, ಈ ಚಿತ್ರರಂಗಕ್ಕೆ ಹೊಸಬ. ಡೈರೆಕ್ಟ್ರು ನನ್ನ ಮೇಲೆ ಎಗರಾಡ್ಬಿಟ್ರು, ಏನ್ರಿ ಕಲಾವಿದರಾಗಿ ಎಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ನಾನು ಹೇಳಿದ್ದೇನು, ನೀವೇನು ಮಾಡಿದ್ದು, ಹಾಗೆ ಹೀಗೆ ಜೋರಾಗಿ ಕಿರ್ಚಾಗ್ಬಿಟ್ರು. ನನಗೊಂಥರ ಭಾಳ ಬೇಜಾರಾಗೋಯಿತು. ಯಾಕೆಂದರೆ ಹೊಸದಾಗಿ ಚಿತ್ರರಂಗಕ್ಕೆ ಬಂದಿದ್ದು, ಎಲ್ಲರೂ ಇದ್ದಾರೆ, ಎಲ್ಲರ ಎದುರುಗಡೆ ನಮಗೊಂಥರ ಅವಮಾನ ಆಗೋ ರೀತಿಯಲ್ಲಿ ಬೈದ್ಬಿಟ್ರಲ್ಲ ಇದು. ನಾನು ಹೇಳಿದೆ, ಅಲ್ಲ ಸರ್, ನೀವು ಜೀಪ್ ಅವನಿಗೆ ಅಲ್ಲಿ ಹೇಳಿದ್ರು, ಅವ್ರು ಹಿಂದೆ ನಿಲ್ಲಿಸಿದ್ರು, ಫಾಸ್ಟಾಗಿ ಬಂದು ನಾನು ಮಾಡಿದೆ ಹೀಗೆ ಅಂತ ನಾನೆಲ್ಲ ಹೇಳಿದೆ. ಡೈರೆಕ್ಟ್ರು ತಮ್ಮ ಮಿಸ್ಟೇಕನ್ನು ನನ್ನ ಮೇಲೆ ಹಾಕ್ಬಿಟ್ಟು ಕೂತಿದ್ರು. ಅದನ್ನು ರಾಜ್ಕುಮಾರ್ ಅವರು ಅಲ್ಲಿಂದ ನೋಡ್ತಾಯಿದ್ರು, ಈ ಅವರ ಮಧ್ಯೆ ಆದಂಥ ಚಕಮಕಿನ. ನಾನು ಒಂಥರ ಬೇಜಾರಾಗಿ ಇದಾಗ್ಬಿಟ್ಟೆ. ಅದನ್ನು ಅವ್ರಿಗೆ ಅಲ್ಲಿಂದ ಅಬ್ಸರ್ವ್ ಮಾಡಿದ್ದಾರೆ ರಾಜ್ಕುಮಾರ್. ಆಮೇಲೆ ಬಂದರು, ಏನು ಒಂದು ಸರ್, ಅದಕ್ಕೆ ಅವ್ರಿಗೆ ನೋಡಿ, ಇದು ಸಿನಿಮಾ ರಂಗ, ನಿಮ್ಮದು ಏನೂ ತಪ್ಪಿಲ್ಲ, ಅವ್ರ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ನಿಮ್ಮನ್ನು ನೆವ ಮಾಡ್ಕೊಂಡಿದ್ದಾರೆ ಅಷ್ಟೇ, ನೀವು ಕಲಾವಿದರಾಗಿ ಬೇಜಾರು ಮಾಡ್ಕೋಬಾರ್ದು ಅಂತ ನನಗೆ ಹೇಳ್ದು ಬೆನ್ನು ತಟ್ಟಿದ್ರು ನನಗೆ.
ಅವಾಗ ನನಗೊಂಥರ ಇಷ್ಟು ದೊಡ್ಡ ಮೇರು ಕಲಾವಿದ, ನಾನಿನ್ನು ಹೊಸಬ, ಇನ್ನು ಅಂಬೆಗಾಲು ಇಡ್ತಾ ಇರೋದು ಈ ಚಿತ್ರರಂಗಕ್ಕೆ, ನನಗೆ ಭುಜ ತೊಟ್ಟು ನಿಮ್ಮದೇನು ತಪ್ಪಿಲ್ಲ ಅಂತ ಅವ್ರು ಹೇಳಿದ್ರಲ್ಲ, ಭಾಳ ಸಂತೋಷ ಆಯಿತು. ಕೊನೆಗೆ ಆ ಡೈರೆಕ್ಟರ್ನ ಕರೆದು, ನೋಡಿ ಕಲಾವಿದರ ಮೇಲೆ ನೀವು ರೇಗಾಡಬಾರ್ದು, ಅವ್ರದ್ದೇನು ತಪ್ಪಿದೆ, ಅವ್ರು ಹೇಳಿದ್ದನ್ನು ಅವರು ಚಾಚು ತಪ್ಪದೆ ಮಾಡಿದ್ದಾರೆ, ನಿಮ್ಮ ಟೆಕ್ನಿಕಲ್ ಮಿಸ್ಟೇಕ್ ಆಗಿ ಅವ್ರ ಮೇಲೆ ಯಾಕೆ ಗೋಬೆ ಕೂರಿಸ್ತೀರಾ ನೀವು, ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಇಡೀ ಸೆಟ್ನಲ್ಲಿ ಎಲ್ಲರ ಎದುರುಗಡೆ ರಾಜ್ಕುಮಾರ್ ಹೇಳಿದ್ರು. ಅವಾಗ ರಾಜ್ಕುಮಾರ್ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಯಿತು. ನಾವು ಕಲಾವಿದರಾಗಿರ್ಬೋದು, ಕಲಾವಿದರಿಗೆ ಅವ್ರು ಕಲಾವಿದರು. ಅದು ಮುಗಿದ ತಕ್ಷಣ ಏನಾಯಿತು, ಸಡನ್ನಾಗಿ ಬ್ರೇಕ್, ಲಂಚ್ ಬ್ರೇಕ್ ಆಯಿತು. ಬಿಡದೆ ಹತ್ರ ಶೂಟಿಂಗ್ ನಡೀತಾ ಇತ್ತು, ಲಂಚ್ ಬ್ರೇಕ್ ಅಂದರು. ಸರಿ ಹೋಗಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋದು. ನಿಮಗೆ ಗೊತ್ತಿದೆ, ರಾಜ್ಕುಮಾರ್ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾಯಿದ್ರು. ಈಗಿನ ಹಾಗೆ ಈಗ ಕ್ಯಾರವಾನ್ ಆ್ಯಂಡ್ ಕ್ಯಾರಿಯರ್ ಕಲ್ಚರ್ ಅಂತ ಹೇಳ್ತಾರೆ. ಈಗಿನ ಚಿತ್ರರಂಗದಲ್ಲಿ ಏನಾಗುತ್ತೆ, ಹೀರೋಗೆ ಒಂದು ಕಡೆಯಿಂದ ಕ್ಯಾರಿಯರ್ ಬರುತ್ತೆ, ಹೀರೋಯಿನ್ಗೆ ಒಂದು ಕಡೆಯಿಂದ ಬರುತ್ತೆ, ಡೈರೆಕ್ಟ್ರು ಕ್ಯಾಮ್ರಾಮನ್ಗೆ ಒಂದು ಕಡೆ ಬರುತ್ತೆ, ಮೇಯ್ನ್ ಬೇರೆ ಭಾಷೆಯಿಂದ ಬಂದಿರೋ ಕಲಾವಿದರಿಗೆ ನಾನ್ ವೆಜ್ಜು ಅದು ಇದು ಬೇರೆ ಕಡೆಯಿಂದ ಒಂದು ಕ್ಯಾರಿಯರ್ ಬರುತ್ತೆ, ಮಿಕ್ಕಿದವರಿಗೆಲ್ಲ ಒಂದು ಕ್ಯಾರಿಯರ್ ಇರುತ್ತೆ. ಈಗ ಆಮೇಲೆ ಕ್ಯಾರವಾನ್ ಇರಲಿಲ್ಲ ಆವಾಗ. ಆ ಟೈಮ್ನಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ಮರ ಇದೆ, ಮರದ ಕೆಳಗಡೆ ಒಂದು ಜಮ್ಖಾನನೋ ಕುರ್ಚಿನೂ ಹಾಕಿರೋ ಎಲ್ಲ ಒಟ್ಟಿಗೆ ಕೂತ್ಕೋತೇವೆ. ರಾಜ್ಕುಮಾರು ನಮ್ಮ ಜೊತೆಗೆ ಕೂತ್ಕೋತಾಯಿದ್ದು. ಆಮೇಲೆ ನಾವು ಊಟಕ್ಕೆ ಹೋದಾಗಲೂ ರಾಜ್ಕುಮಾರ್ ಇದರಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಊಟದ ವ್ಯವಸ್ಥೆ ಇರ್ತಾಯಿತ್ತು. ಮಧ್ಯ ಅವ್ರು ಕೂತ್ಕೊಂಡ್ಬಿಡೋರು, ಮಧ್ಯ ಕೂತ್ಕೊಂಡು ಆ ಕಡೆ ಟೆಕ್ನಿಷಿಯನ್ಸು, ಈ ಕಡೆ ಆರ್ಟಿಸ್ಟು, ಎದುರುಗಡೆ ಎಲ್ಲ ಚಕ್ಲಂಪಟ್ಟೆ ಹೋಗಿ ಕೂತ್ಕೊಳ್ಳೋರು, ಎಲ್ಲ ಬಡಿಸೋರು. ಆಮೇಲೆ ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾಯಿದ್ರು ರಾಜ್ಕುಮಾರ್. ಅಷ್ಟು ವೈಯಕ್ತಿಕವಾಗಿ ಕೇರ್ ತೊಗೋತಾಯಿದ್ರು ಪ್ರತಿ ಒಬ್ಬರ ಮೇಲೂ. ಹೌದು, ಅವ್ರು ಯಾಕೆ ಬಂದಿಲ್ಲ ಅಂತ. ಆ ಟೈಮ್ನಲ್ಲಿ ನನಗೆ ಈಗಷ್ಟೇ ಒಂದು ಸಂದರ್ಭ ಹೇಳಿದ್ನಲ್ಲ, ನನಗೆ ಅದು ಬೇಜಾರಾಗಿ ಊಟಕ್ಕೆ ಕರ್ಕೊಳ್ಳೆ ನಾನು ಹೋಗಲೇ ಇಲ್ಲ. ಅಲ್ಲೇ ಒಂದು ಇದಿತ್ತು, ಮೆಟ್ಲ ಮೇಲೆ ನಾನು ಕೂತ್ಕೊಂಡ್ಬಿಟ್ಟೆ. ಊಟಕ್ಕೆಲ್ಲ ಇದಾಗಿದೆ, ಎಲ್ಲ ಮಾಡಿದ್ರು, ನಾನು ಹೋಗೇ ಇರಲಿಲ್ಲ. ಆಮೇಲೆ ರಾಜ್ಕುಮಾರ್ ಊಟಕ್ಕೆ ಕೂತ್ಕೊಂಡವರು, ಆ ಹುಡುಗ ಯಾಕೆ ಬರಲಿಲ್ಲ ಕರಿ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿ ಕಳಿಸಿದ್ದಾರೆ. ನಾನಿಲ್ಲಿ ಬೇಜಾರಾಗಿ ಹೀಗೆ ಅವಮಾನ ಆಗೋಯ್ತಲ್ಲ, ಯಾಕೆ ಹೀಗೆ, ಈ ಚಿತ್ರರಂಗನೇ ಬೇಡ ಅನ್ನೋ ಲೆವೆಲಿಗೆ ನಾನು ಬಂದಿದ್ದೆ. ಆವಾಗ ಆ ಹುಡುಗ ಬಂದ, ಸರ್ ಅಣ್ಣವ್ರು ನಿಮ್ಮನ್ನು ಕರಿತಾ ಇದ್ದಾರೆ. ಅಣ್ಣವ್ರು ಕರಿತಾ ಇದ್ದಾರೆ, ಯಾಕೆ, ಏನು? ಇಲ್ಲ ಸರ್ ಬರಬೇಕಂತ. ಸರ್ ನಾನು ಊಟ ಮಾಡಿದೆ, ಬೇಜಾರಾಗಿ ಕೂತಿದ್ನಲ್ಲ, ಸರಿ ಅವ್ರು ಕರಿತಾ ಇದ್ದಾರೆ ಅಂದ್ಕೊ ಹೋದೆ. ಹೋದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ನೋಡಿ, ಸಿನಿಮಾದಲ್ಲಿ ಈ ರೀತಿ ಬೇಜಾರು ಮಾಡ್ಕೋಬಾರ್ದು, ನಿಮ್ಮದೇನೂ ತಪ್ಪಿಲ್ಲ, ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ಇಲ್ಲಿ ಬೇರೆಯವ್ರದ ಮಿಸ್ಟೇಕ್ ಇದ್ದಾಗ ಅದನ್ನು ಹೇಳೋಕ್ಕಾಗದೆ ನಿಮ್ಮಂಥವ್ರ ಮೇಲೆ ಹಾಕ್ತಾರೆ. ಇದು ಜೀವನ, ಇದು ನೀವೇನು ಬೇಜಾರು ಮಾಡ್ಕೊಳ್ಳಿ. ಭುಜ ತಟ್ಟಿ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿದ್ರು. ಅಂಥ ಒಂದು ಮೇರು ನಾಟಕ ರಾಜ್ಕುಮಾರ್. 7-8 ಚಿತ್ರದಲ್ಲಿ ಮಾಡಿದ್ದೀನಿ. ಆಮೇಲೆ ಬೇರೆಯವ್ರದ್ದು ಚಿತ್ರೀಕರಣ ಆಗ್ತಾ ಇದ್ದಾಗ ಅಣ್ಣವರಲ್ಲಿ ಕೂತ್ಕೊಂಡು ಅವ್ರು ನೋಡೋರು, ನೋಡಿ ಬಂದು ಹೇಳೋರು. ನಾವೇನಾದ್ರು ಒಂದು ಡೈಲಾಗ್ ಹೇಳಿ, ಈಗ ನಾನು ಲಾಯರ್ ಅಂದರೆ ಆ ಲಾಯರ್ ಗತ್ತಿಂದ ಮಾತಾಡಬೇಕು, ಸ್ವಲ್ಪ ಇದಾಗಿ ಮಾತಾಡಬೇಕು. ನಾವು ಮಾತಾಡಿದ್ವಿ, ಭಾಳ ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಮಾಡಿದ್ರಿ ನೀವು, ಹೌದು ಭಾಳ ಚೆನ್ನಾಗಿದ್ರಿ ಅಂತ ಭುಜ ತಟ್ತಾಯಿದ್ರು. ಅಂದರೆ ತಾನು ಕಲಾವಿದ, ತನ್ನ ಶಾರ್ಟ್ ಮುಗೀತು ಅಂತ ಹೋಗಿ ಕೂತ್ಕೋತಾ ಇರಲಿಲ್ಲ, ಕೂತ್ಕೊಂಡು ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡೋರು. ಆಮೇಲೆ ನಾನು ಸೀರಿಯಲೆಲ್ಲ ಮಾಡ್ತಾಯಿದ್ದೆ, ಹಲವಾರು ಸೀರಿಯಲಲ್ಲಿ. ಅಣ್ಣವ್ರು ಮನೆಗೆ ಹೋದಾಗಲೂ ಹಾಗೆ, ಮನೆಗೆಲ್ಲರೂ ಹೋಗ್ತಾಯಿದ್ವಿ. ಹೋದಾಗ ಹೇಳ್ತಾಯಿದ್ರು, ನಿಮ್ಮ ಧಾರಾವಾಹಿ ನೋಡ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಪಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳೋರು. ಅಂದರೆ ಬೇರೆ ಕಲಾವಿದನ ಒಂದು ಆ್ಯಕ್ಟಿಂಗನ್ನು ಅಪ್ರಿಷಿಯೇಟ್ ಮಾಡೋವಂಥ ಒಳ್ಳೆ ಗುಣ ರಾಜ್ಕುಮಾರ್ ಅವ್ರ ಹತ್ರ ಇತ್ತು. ತುಂಬ ಚೆನ್ನಾಗಿದ್ದು ಮಾಡೋರು, ಭಾಳ ಖುಷಿಯಾಗತ್ತೆ. ಅವರ ಚಿತ್ರಗಳಲ್ಲಿ ಮಾಡ್ತಾ ಒಂದು ಫ್ಯಾಮಿಲಿ ವಾತಾವರಣ. ನಾವು ಕುಟುಂಬದಲ್ಲಿ ಒಂದು ಹಬ್ಬ ಆದರೆ ಯಾವ ರೀತಿ ಎಲ್ಲರೂ ಸೇರಿಕೊಂಡಿರ್ತೀವಿ, ಆಮೇಲೆ ಊಟಕ್ಕೆ ಕೂತಾಗಲೂ ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿರ್ತೀವಿ. ಆ ಹಬ್ಬದ ವಾತಾವರಣ, ಒಂದು ಸಂಸಾರದ ವಾತಾವರಣ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರರಂಗದಲ್ಲಿ ಅದು ಕಡಿಮೆ ಆಗ್ತಾಯಿದೆ. ಏಕೆಂದರೆ ಅವಿಭಾಜ್ಯ ಕುಟುಂಬ ಅಂತ ಅವಾಗಿತ್ತು, ಈಗ ಒಂಥರ ವಿಭಾಗ ಆಗಿ ಕುಟುಂಬನೇ ಬದಲಾದಾಗೆ. ಹೀರೋ ಬಂದರೆ ಅವರೆಲ್ಲೋ ಕಾರವನ್ನು ಕೂತಿರ್ತಾರೆ, ಹೀರೋಯಿನ್ ಇನ್ನೆಲ್ಲೋ ಕೂತಿರ್ತಾರೆ. ಬೇರೆ ಭಾಷೆಯಿಂದ ಬಂದ ನಾಯಕ ನಟರು ಅಥವಾ ಖಳನಾಯಕರು ಅವ್ರು ಬೇರೆ ಎಲ್ಲೋ ಕೂತಿರ್ತಾರೆ. ನಮ್ಮಂಥ ಪೋಷಕ ಕಲಾವಿದರು ಅಲ್ಲೆಲ್ಲೋ ಮೂಲೆಯಲ್ಲಿ ಕುರ್ಚಿಲೋ ಎಲ್ಲ ಕೂತಿರ್ತೀವಿ. ರೆಡಿ ಅಂದ್ಕೊಳ್ಳೆ ಸೆಟ್ನಲ್ಲಿ ಬರ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಅದಾದ ಕೂಡಲೇ ಮತ್ತೆ ಬೇರೆ ಆಗಿಬಿಡ್ತೀವಿ. ಮೊದಲು ಹಾಗಿರ್ತಾ ಇರಲಿಲ್ಲ. ಶೂಟಿಂಗ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 6 ಗಂಟೆ ಎಲ್ಲ ಒಟ್ಟಿಗೆ ಇರ್ತಾಯಿದ್ವಿ, ಮಾತಾಡಿ ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತಾಯಿದ್ವಿ.
ಅಂಥ ಒಂದು ಇದಿತ್ತು. ಈಗ ಸಿನಿಮಾ ಮೇಕಿಂಗ್ನಲ್ಲಿ ಅದೆಲ್ಲ ತುಂಬ ಬದಲಾವಣೆ ಆಗಿದೆ ಇತ್ತೀಚಿನ ದಿವಸದಲ್ಲಿ. ಅಣ್ಣವ್ರ ಜೊತೆ ಬೇರೆ ಯಾವ್ದಾದ್ರು ಮರೆಯಲಾರದ ನೆನಪುಗಳು ಇರ್ತದೆ? ಅದೇ ಅಣ್ಣವ್ರ ಜೊತೆಗೆ ಹೇಗೆ ಮಾಡಿದ್ವಿ, ಜಿ ವಿ ಅಯ್ಯರ್ ಅವ್ರದ್ದು. ಜಿ ವಿ ಅಯ್ಯರು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಚಿತ್ರ ಮಧ್ವಾಚಾರ್ಯದಲ್ಲಿ ನಾವು ಮಾಡಿದ್ವಿ. ನಮ್ಮದು ಮಧ್ವಾಚಾರ್ಯದಲ್ಲಿ ಬದ್ರಿನಾಥದಲ್ಲಿ ಒಂದು ಸೀನ್ ಇತ್ತು. ಬದ್ರಿ ನಿಮಗೆ ಗೊತ್ತು, ಆವಾಗ ಐಸ್ ಬೀಳ್ತಾ ಇತ್ತು. ಅಂಥ ಒಂದು ಹಿಮ ಬೀಳ್ತಾ ಇದ್ದಾಗ ಮಧ್ವಾಚಾರ್ಯರು ಕೊನೆಯ ಶಾಟ್ ಅಂದರೆ ಚಿತ್ರದ ಮೇಲೆ ನಾವು ಮಧ್ವಾಚಾರ್ಯನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮಧ್ವಾಚಾರ್ಯ ಯಾರು ಬರಬೇಡಿ ನನ್ನ ಹಿಂದೆ ಅಂತ ಹೇಳಿ ಆ ಐಸ್ನಲ್ಲಿ ಹೋಗ್ತಾ 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 ಅದೃಶ್ಯ ಆಗಿಬಿಡ್ತಾರೆ. ಅಂಥ ಒಂದು ಸೀಕ್ವೆನ್ಸು. ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾಯಿತ್ತು ಆವಾಗ ಹೋದಾಗ. ಅವಾಗ ನಾನು ಭರತ್ ಭಾಗವತರು, ಅವನು ಸತ್ಯತೀರ್ಥನ ಪಾತ್ರ ಮಾಡಿದ ಭರತ್ ಭಾಗವತರು, ನಾನು ಋಷಿಕೇಶ್ ತೀರ್ಥನ ಪಾತ್ರ, ನಾವಿಬ್ಬರು ಮಧ್ವಾಚಾರ್ಯನ ಫಾಲೋ ಮಾಡ್ಕೊಂಡು ಹೋಗೋವಂಥ ಸೀನು. ಸಿಕ್ಕಾಪಟ್ಟೆ ಮಂಜು ಬೀಳ್ತಾ ಇತ್ತು. ಆಮೇಲೆ ಆ ಮಂಜು ಮೇಲೆ ನಡೀತಾ ಒಳಗಡೆ ಹೂತು ಹೋಗ್ತಾ ಇತ್ತು ಕಾಲೆಲ್ಲ ಪಾದ. ಆ ಒಂದು ಸಂದರ್ಭದಲ್ಲಿ ಜಿ ವಿ ಅಯ್ಯರು ಸುಮಾರು 70-80 ವರ್ಷದ ವಯಸ್ಸಿನವರಾದರೂ ಕೂಡ ಬರಿಗಾಲಿನಲ್ಲಿ ಆ ಐಸ್ನಲ್ಲಿ ನಡ್ಕೊಂಡು ಅವ್ರನ್ನ ನಿರ್ದೇಶನ ಮಾಡೋಕ್ಕೆ ಬರ್ತಾಯಿದ್ರು. ನಾವು ಕಾಲು ಇಟ್ಕೊಂಡು ಮಧ್ವಾಚಾರ್ಯನ ಫಾಲೋ ಮಾಡ್ಕೊಂಡು ಗುರುಗಳೇ ಹೋಗಬೇಡಿ ಹೋಗಬೇಡಿ ನಾವು ಬರ್ತೀವಿ ನಿಮ್ಮ ಜೊತೆಗೆ ಹೇಳ್ಕೊಂಡು ಹೋಗ್ತಾಯಿದ್ರು ಕೂಡ ನಮ್ಮ ಕಾಲು ಹೂತು ಹೋಗೋದು, ನಡೆಯೋಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವರು 70 ವರ್ಷದ ವೃದ್ಧರಾದರೂ ಕೂಡ 17 ವರ್ಷದ ಹುಡುಗನಿಗಿಂತ ಹೆಚ್ಚು ಚೈತನ್ಯದಿಂದ ಓಡಾಡ್ತಾಯಿದ್ರು ಬರಿಗಾಲಿನಲ್ಲಿ ಜಿ ವಿ ಅಯ್ಯರು. ಸರಿ, ಆ ಶಾಟ್ ಆಯಿತು. ಶಾಟ್ ಆಗಿದಾದ ಕೂಡಲೇ ನಮಗೆ ಕಾಲೆಲ್ಲ ಮರಗೆಟ್ಬಿಡ್ತು. ನಮ್ಮಾಗಿ ನಾವು ಎಲ್ಲೂ ನಡೀತಾ ಇದ್ದೀವೋ ಬೀಳ್ತಾ ಇದ್ದೀವೋ ಏನಾಗ್ತೀವಿ ಗೊತ್ತಾಗ್ತಾಯಿಲ್ಲ, ಹಾಗಾಗ್ಬಿಟ್ಟಿತ್ತು. ಆದರೆ ಜಿ ವಿ ಅಯ್ಯರ ಆ ಛಲ ಇತ್ತಲ್ಲ, ಆ ಛಲದಿಂದ ಎಲ್ಲ ಸಾಧನೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ. ಅಂಥವ್ರು ನೋಡಿ ನಮ್ಮಂಥ ಯುವಕರು ಕಲಿಯೋದು ಬೇಕಾದಷ್ಟಿದೆ. ಅವ್ರದ್ದು ಹಲವಾರು ಚಿತ್ರಗಳನ್ನು ಮಾಡಿದೆ, ಮಧ್ವಾಚಾರ್ಯ ಮಾಡಿದೆ, ನಾಟ್ಯರಾಣಿ ಶಾಂತಲಾ ಮಾಡಿದೆ. ಆಮೇಲೆ ಅದೃಷ್ಟದ ಹೋರಾಟ ಅಂತ ಒಂದು ಅವ್ರ ಮಗನ ಇಟ್ಕೊಂಡು ಒಂದು ಸೀರಿಯಲ್ ಮಾಡಿದ್ರು ಅವರು. ಆ ಸೀರಿಯಲಲ್ಲಿ ಸುನಿಲ್ ಪುರಾಣಿಕ್ ಅವರಿದ್ದರು, ನಾನು ಕೂಡ ಮಾಡಿದೆ. ಜಿ ವಿ ಅಯ್ಯರ ಮಗ ರಾಘವೇಂದ್ರ ಅವನು ನಾಯಕ ನಟನಾಗಿ ಅದರಲ್ಲಿ ಮಾಡಿದ್ದ. ಹೀಗಾಗಿ ಜಿ ವಿ ಅಯ್ಯರ ಜೊತೆಗೆ ತುಂಬ ಒಳ್ಳೆಯ ಅನುಭವ. ಶಂಕರ್ ನಾಗ್ ಅವರು ಕೂಡ ಒಂಥರ ಪಾದರಸದಂಥ ವ್ಯಕ್ತಿ. ಅವ್ರ ಜೊತೆ ಮಾಡ್ತಾಯಿದ್ರೆ ಅವ್ರಿಗೆ 24 ಗಂಟೆ ಸಾಕಾಗ್ತಾ ಇರಲಿಲ್ಲ, ಅಷ್ಟು ಫಾಸ್ಟ್ ಅವರು, ತುಂಬ ಫಾಸ್ಟು. ಆಮೇಲೆ ಎಲ್ಲೂ ನಾಯಕ ಅಂತ ಅವರು ಒಂದು ಈಗೋಯಿಸಮ್ ಬೆಳೆಸ್ಕೊಂಡಿಲ್ಲ. ತುಂಬ ಸಿಂಪಲ್ಲಾಗಿರೋ ನಾವು ನಾಟಕಗಳೆಲ್ಲ ಅವ್ರು ನೋಡಿದ್ದೀವಿ. ಸ್ಟೇಜಿಗೆ ಬಂದರು ಬಾರಮ್ಮ ಬೆಂಚ್ನಿಗೆ ಎತ್ತಿ ಅಲ್ಲಿ ಇಡೋರು, ಮೇಲೆ ಏನಾದ್ರು ಒಂದು ಕರ್ಟನ್ ಕಟ್ಟಬೇಕು ಅಂದ್ರೆ ಸೀದಾ ಅವರೇ ಹತ್ತು ಬಿಡೋರು, ಅಲ್ಲಿಂದ ಎಳಿಬೇಕು ಅವರೇ ಎಳಿಯೋರು ಬಾಬಾ ಅಂತ. ಅಂದರೆ ಅವ್ರ ಜೊತೆಗೆ ಬೇರೆಯವ್ರನ್ನೂ ಸೇರಿಸ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅಂಥ ಒಂದು ತಾಕತ್ತು ಶಂಕರ್ನಾಗ್ನಲ್ಲಿತ್ತು. ಭಾಳ ಫಾಸ್ಟ್ ಅವರು. ಸಿನಿಮಾಕ್ಕಾದರೂ ಹಾಗೆ, ಒಂದು ಸಿನಿಮಾಕ್ಕೆ 30 ದಿನದ ಕಾಲ್ ಶೀಟ್ ಕೊಟ್ಟರೆ ಅವಾಗ ಭಾಳ ಬ್ಯುಸಿ ಅವರು. 28 ದಿವಸದಲ್ಲೇ ಮುಗಿಸ್ಬಿಡೋರು ಅವರು. ಮುಗಿಸ್ಕೊಂಡು ಇನ್ನೊಂದು ಚಿತ್ರಕ್ಕೆ ಹೋಗೋರು. ಅಂತಹ ಒಂದು ಇದು. ಆ ಒಂದು ಅವ್ರ ಜೊತೆಗೆ ಸುಮಾರು ಚಿತ್ರಗಳಲ್ಲೆಲ್ಲ ಮಾಡಿದೆ. ತುಂಬ ಒಳ್ಳೆ ಮನುಷ್ಯ, ಭಾಳ ಫಾಸ್ಟು. ಅವ್ರ ಜೊತೆಗೆ ನಕ್ಕಳ ರಾಜ್ಕುಮಾರಿ ಅಂತ ಪ್ರೇಮ ಕಾರಂತ್ ಅವ್ರದ್ದು ಒಂದು ಮಕ್ಕಳ ಚಿತ್ರ, ಅದರಲ್ಲಿ ನಾವು ಮಾಡಿದ್ವಿ. ಅದು ಶಂಕರ್ನಾಗ ಅದರಲ್ಲಿ ಗೆಸ್ಟ್ ಅಪಿಯರೆನ್ಸು. ಅದರಲ್ಲಿ ಒಬ್ಬನು ಈ ತೊಟ್ಟಿ ಇರುತ್ತಲ್ಲ, ಕಸ ಗಿಸ ಇದೆಲ್ಲ ಮುಸುರೆ ಇದೆಲ್ಲ ಹಾಕಿರ ಆ ತೊಟ್ಟಿನಲ್ಲಿ ಇದ್ದಿದ್ದನ್ನ ಆಯ್ಕೊಂಡು ಹೋಗೋವಂಥ ಕ್ಯಾರೆಕ್ಟ್ರು ಶಂಕರ್ನಾಗು. ದಾಡಿ ಗಿಡಿ ಎಲ್ಲ ಬಿಟ್ಟು ಇದು ಮಾಡ್ಕೊಂಡು ಕುರುಪಿ ಆಗಿರ್ತಾರೆ ಶಂಕರ್ನಾಗು. ಆ ಪಾತ್ರ ಮಾಡಿದ್ರು ಅವರು. ಅದರೊಳಗೆ ನಮ್ಮದೇನಾಗಿರುತ್ತೆ, ಒಂದು ವೈದ್ಯನ ಪಾತ್ರ. ವೈದ್ಯ ಏನೋ ಕೊಡೋಕ್ಕೆ ಹೋಗ್ತೀವಿ, ಮಹಾರಾಜ ಏನೋ ಹೇಳ್ತಾನೆ, ಇವನು ತೊಗೊಂಡೋಗಿ ಆ ತಿಪ್ಪೆಗುಂಡಿಗೆ ಎಸ್ತ್ಬಿಡಿ ಅಂತ ಮಹಾರಾಜ ಹೇಳ್ತಾನೆ. ಆ ತಿಪ್ಪೆಗುಂಡಿ ನಮ್ಮದು ವೈದ್ಯನ ಪಾತ್ರ. ಮಹಾರಾಜ ಆರ್ಡ್ರ್ ಮಾಡ್ತಾನೆ, ಇವ್ರನ್ನ ತಿಪ್ಪೆಗುಂಡಿಗೆ ತೊಗೊಂಡೋಗಿ ಬಿಸಾಕ್ಬಿಡಿ ಅಂತ. ಸರಿ, ನಮ್ಮನ್ನು ಭಟ್ರುಗಳು ಇರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ತಿಪ್ಪೆಗುಂಡಿಗೆ ತೊಗೊಂಡೋಗಿ ಬಿಸಾಕ್ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಶಂಕರ್ನಾಗು ಆ ತಿಪ್ಪೆನ ಆಯ್ಕೊಂಡು ಇದು ಮಾಡ್ತಾ ಇರ್ತಾರೆ ಅಂಥ ಒಂದು ಪಾತ್ರ ಅವರು. ಅದನ್ನು ಮಾಡ್ತಾಯಿದ್ರು. ಅಲ್ಲಿ ತೊಗೊಂಡು ಬಿಸಾಕಿದ ತಕ್ಷಣ ಅವನು ಬಂದು ನಮ್ಮನ್ನು ನೋಡ್ತಾನೆ, ನೋಡಿ ಎಲ್ಲ ಮಾಡಿ ಏನು ಎಲ್ಲ ಕೇಳ್ತಾನೆ. ನಮಗೆ ಆಶ್ಚರ್ಯ ಆಯಿತು. ಒಂದು ನಾಯಕ ನಟನಾಗಿ ತಿಪ್ಪೆನಲ್ಲಿ ಅಂಥ ಪಾತ್ರವನ್ನು ಅವ್ರು ಮಾಡ್ತಾಯಿದ್ರು ಶಂಕರ್ನಾಗು. ತುಂಬ ಗ್ರೇಟ್ ಅಂತ ಹೇಳಬೇಕು. ನಿಜವಾಗಿ ತಿಪ್ಪೆಗೊಂಡು ಎಲ್ಲ ತಿಂದಿದ್ದೆಲೆ ಅದು ಇದು ಎಲ್ಲ ಬಿಸಾಕಿರ್ತಾರೆ, ಅದ್ರ ಮಧ್ಯ ಬಿದ್ದು ಒಳ್ಳಾಡಿ ಎದ್ದು ಬರೋ ಅಂಥ ಒಂದು ಪಾತ್ರ. ಹೌದು ಹೌದು. ಮೇಲೆಲ್ಲ ಅದನ್ನು ಬಾಳೆ ಎಲ್ಲೆಲ್ಲ ಹಾಕಿ ಒಂದಿಷ್ಟು ಅನ್ನ ಗಿನ್ನ ಎಲ್ಲ ಚೆಲ್ಲಿ ಆ ರೀತಿ ಮಾಡಿದರು. ಅಂದರೆ ಪಾತ್ರಕ್ಕೋಸ್ಕರ ಏನು ಬೇಕಾದ್ರೂ ಶಂಕರ್ನಾಗ್ ಮಾಡೋಕ್ಕೆ ರೆಡಿ ಇದ್ದರು. ನಾನು ನಾಯಕ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ.
ಪಾತ್ರಕ್ಕೆ ನಾವು ನ್ಯಾಯ ಸಲ್ಲಿಸಬೇಕು ಅಂತ. ಹೀಗಾಗಿ ನಾವು ನಾಟಕ ರಂಗದಿಂದ ರಂಗಭೂಮಿಯಿಂದ ಬಂದಿದ್ದರಿಂದ ನಾನು ಹೇಳೋದು ಹಾಗೆ, ಯಾವುದೇ ಕಲಾವಿದನಿಗೆ ಪಾತ್ರ ಮುಖ್ಯ. ಆ ಬಣ್ಣ ಹಾಕ್ಕೊಂಡು ಅಥವಾ ಡ್ರೆಸ್ ಹಾಕ್ಕೊಂಡು ಅದು ಮುಖ್ಯ ಅಲ್ಲ. ಆ ಪಾತ್ರ ಯಾವುದೇ ಪಾತ್ರ ಇರಲಿ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಕ್ಕೆ ನಾವು ನ್ಯಾಯ ಸಲ್ಲಿಸಬೇಕು. ಅದೇ ನಿಜವಾಗಿ ಕಲಾವಿದ ಮಾಡಬೇಕಾದ ಒಂದು ಕರ್ತವ್ಯ. ಶಂಕರ್ನಾಗ್ ಭಾಳ ಕ್ಲೋಸ್ ಆಗಿದ್ದರು. ಬಟ್ ಮಾಲ್ಗುಡಿ ಡೇಸ್ ಮಾಡಿದ್ರು, ಅದನ್ನು ತುಂಬ ವಿಶ್ವವಿಖ್ಯಾತಿ ಆಯಿತು. ಏನೇ ಮಾಡಿದ್ರು ಅಷ್ಟು ಫಾಸ್ಟಾಗಿ ಮಾಡ್ತಾಯಿತ್ತು. ಆಮೇಲೆ ಅವರು ಎಲ್ಲರೂ ನಾವು ಹೊರಗಡೆ ಎಲ್ಲರೂ ಟೂರ್ ಹೋಗಬೇಕು, ಮೆಟಡೋರ್ ಇತ್ತು ಅವಾಗ, ಮೆಟಡೋರ್ನಲ್ಲಿ ಹೋಗ್ತಾಯಿದ್ವಿ. ಮಧ್ಯೆ ಎಲ್ಲ ಒಂದು ನೆಲಮಂಗಲ ಎಲ್ಲೋ ಒಂದು ಕಡೆ ರಾತ್ರಿ 11-12 ಗಂಟೆ ಆಗ್ತಾಯಿತ್ತು. ಟೀ ಅಂಗಡಿ ಹತ್ತಿರ ನಿಲ್ಲಿಸ್ಕೊಂಡು ಒಂದು ಬನ್ನು ಟೀ ಕುಡಿತಾಯಿದ್ರು ನಮ್ಮೆಲ್ಲರ ಜೊತೆ. ರೋಡ್ನಲ್ಲಿ ನಿಲ್ಸ್ಕೊಂಬಿಟ್ಟು ಟೀ ಕುಡಿತಾಯಿದ್ರು. ಮಾಡೋಣ ಅಂತ ಹೇಳಿ, ಅಷ್ಟು ಫಾಸ್ಟ್. ತುಂಬ ಒಳ್ಳೆಯ ವ್ಯಕ್ತಿತ್ವ. ಬಟ್ ನಮ್ಮ ದುರಾದೃಷ್ಟ, ಅವ್ರು ನಮ್ಮಿಂದ ಬೇಗ ಹೊರಟೋಗ್ಬಿಟ್ರು. ಅವ್ರು ಚಿತ್ರರಂಗದಲ್ಲಿ ಇದ್ದಿದ್ದರೆ ಇವತ್ತು ಇನ್ನೂ ಎಷ್ಟೋ ಸಾಧನೆ ಮಾಡ್ತಾಯಿದ್ರು. ನಮ್ಮ ಕನ್ನಡ ಚಿತ್ರರಂಗ ಬೇರೆ ವಿದೇಶಗಳಲ್ಲೂ ಕೂಡ ಇನ್ನೂ ಹೆಸರುವಾಸಿ ಆಗ್ತಾಯಿತ್ತು. ಶಂಕರ್ನಾಗಿದ್ದಲ್ಲಿ ಹಲವಾರು ಯೋಜನೆಗಳನ್ನು ಅವರು ಇದು ಮಾಡಿದರು. ನಂದಿ ಹಿಲ್ಸಿಗೆ ರೋಪ್ವೇ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಆಮೇಲೆ ಈಗ ನಮ್ಮ ಮೆಟ್ರೋ ಇದೆಯಲ್ಲ, ಆ ಮೆಟ್ರೋನ ಆವಾಗಲೇ ಅವರು ಮಾಡಬೇಕು ಅಂತ ಇದು ಮಾಡಿದರು. ಅವಾಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಆಗಿತ್ತು. ಆವಾಗ ಇವರು ಹಾಗೆ ಅನಂತ್ನಾಗ್, ಶಂಕರ್ನಾಗ್ ಅವರು ಆವಾಗ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಕ್ಲೋಸ್ ಆಗಿದ್ದರು. ಅವಾಗೆಲ್ಲ ಫೈಲ್ ಕೊಟ್ಟು ಹೀಗೆ ಮಾಡಬೇಕು ಹೀಗೆ ಅಂತ. ಬರೀ ಅವರು ಚಿತ್ರರಂಗದ ಬಗ್ಗೆ ಒಂದೇ ಅಲ್ಲ, ಸುಮಾರು 30 ವರ್ಷ ನಮ್ಮ ಭಾರತ ಏನಾಗಬೇಕು, ನಮ್ಮ ವ್ಯವಸ್ಥೆ, ಅದ್ರ ಬಗ್ಗೆ ಆವಾಗಲೇ ಯೋಚನೆ ಮಾಡ್ತಾಯಿದ್ರು. ಮುಂದಾಲೋಚನೆ ಅವರಲ್ಲಿತ್ತು. ಅಂಥ ಒಂದು ವ್ಯಕ್ತಿತ್ವ ಶಂಕರ್ನಾಗರಲ್ಲಿತ್ತು. ಶಂಕರ್ನಾಗ್ ಬಗ್ಗೆ ಅದೇ, ಅವರು ಯಾವುದೇ ಪಾತ್ರ ಇರಲಿ, ಯಾರೇ ಕಲಾವಿದರಿರಲಿ, ಅವ್ರ ಜೊತೆಗೆ ಲೀಲಾಜಾಲವಾಗಿ ಅಭಿನಯಿಸೋರು, ಜೊತೆಗಿದ್ದರೆ ಸಹ ಕಲಾವಿದರು. ಅವ್ರನ್ನೂ ಹುರಿದುಂಬಿಸ್ತಾಯಿದ್ರು. ಮಾಡ್ತೀವಿ, ಮಾಡು ಚೆನ್ನಾಗಿದೆ ಮಾಡು, ಈ ರೀತಿ ಎನ್ಕರೇಜ್ ಮಾಡ್ತಾಯಿದ್ರು. ಯಾವತ್ತೂ ನಾಯಕ ಅಂತ ಮೆರೆದವ್ರಲ್ಲ. ಹಾಗೆ ನಾನು ಇದನ್ನು ಮಾಡ್ತಾ ನಾನು ಅಮ್ಮ ಅಂತ ಒಂದು ಟಿ ವಿ ಧಾರಾವಾಹಿ ಮಾಡಿದ್ದೆ. ಮೈನಾವತಿ ಅವ್ರ ಮಗ ಗುರುದತ್ ಅವರು ಅದನ್ನು ನಿರ್ದೇಶನ ಮಾಡಿದರು, ಅವರು ನಿರ್ಮಾಣ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಆವಾಗ ಒಂದು ಹಿಂದಿ NFDC ದೂರದರ್ಶನ್ ದೆಹಲಿ ಸಹಭಾಗಿತ್ವದಲ್ಲಿ ದೀಕ್ಷಾ ಅಂತ ಒಂದು ಚಲನಚಿತ್ರ, ಅದನ್ನು ನಿರ್ದೇಶನ ಮಾಡಬೇಕು ಅಂತ ಅರುಣ್ ಕೌಲ್ ಅವರು ನೋಡ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ಪಾತ್ರ ಬರುತ್ತೆ, ನಾನಾ ಪಾಟೇಕರ್ ಜೊತೆಗೆ ಇನ್ನೊಂದು ಪಾತ್ರ, ಅದು ಸ್ಕೂಲ್ ಮೇಷ್ಟ್ರ ಪಾತ್ರ. ಅದಕ್ಕೆ ಕನ್ನಡದ ಮುಖ ಬೇಕು ಅಂತ ಅವ್ರು ಹುಡುಕ್ತಾಯಿದ್ರು, ಅರುಣ್ ಕೌಲ್ ಅವರು. ಆ ಸಂದರ್ಭದಲ್ಲಿ ಗುರುದತ್ತು, ಅನಿಲ್ ಬೈಂದೂರ್ ಅಂತ ಅವರು ನನ್ನ ಫೋಟೋನ ಅವ್ರಿಗೆ ಕಳಿಸಿದ್ದಾರೆ. ನೋಡ್ಬಿಟ್ಟು ಇಲ್ಲ ಕರೆಕ್ಟಾಗಿದೆ, ನಮ್ಗೆ ಇವರೇ ಬೇಕು ಅಂತ ಹೇಳಿ ನನ್ನ ಫಿಕ್ಸ್ ಮಾಡಿದ್ರು. ಅದು UR ಅನಂತಮೂರ್ತಿಯವರ ಘಟಶ್ರಾದ್ದ ಇತ್ತಲ್ಲ, ಗಿರೀಶ್ ಕಾಸರವಳ್ಳಿ ಮಾಡಲ್ಲ, ಅದೇ ಕಥೆನೇ ಹಿಂದಿನಲ್ಲಿ ಮಾಡಿದ್ರು ಇವರು. NFDC ಆ್ಯಂಡ್ ದೂರದರ್ಶನ್ ದೆಹಲಿಗೋಸ್ಕರ ಮಾಡಿದ್ರು. ಅದರಲ್ಲಿ 2 ಜಾತಿ ಮಧ್ಯೆ ಇಟ್ಕೊಂಡಿದ್ರು, ಬ್ರಾಹ್ಮಣ ಶೂದ್ರ ಅಂತ. ಅಂದರೆ ನಾನಾ ಪಾಟೇಕರು ಒಂದು ಶೂದ್ರ ಆಗಿರ್ತಾನೆ, ಮನೆ ಕೆಲಸ ಮಾಡ್ತಾಯಿರ್ತಾನೆ, ದೊಡ್ಡ ಪಂಡಿತರ ಮನೆಯಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಅವ್ರು ಮಾತಾಡೋದು, ಅಲ್ಲಿ ಆಚಾರ ವಿಚಾರ ಸಂಪ್ರದಾಯ ನೋಡಿ ಸಂಸ್ಕೃತದಲ್ಲಿ ಮಾತಾಡ್ತಾನೆ ಅವನು. ಅದು ಅಷ್ಟು ತಿಳುವಳಿಕೆ ಇರುತ್ತೆ ಅವನಿಗೆ. ನಾನು ಸ್ಕೂಲ್ ಮೇಷ್ಟ್ರ ಪಾತ್ರ, ಎಲ್ಲರಿಗೂ ಪಾಠ ಹೇಳೋವಂಥ ಒಂದು ಮೇಷ್ಟ್ರು. ಇವನು ಆ ಉಡುಪ ಪಂಡಿತರ ಮಗಳನ್ನೇ ಲೈನ್ ಹೊಡಿತಾನೆ, ಅವಳು ವಿಧವೆ ಆಗಿರ್ತಾಳೆ, ಅವಳನ್ನ ಮಾಡೋಂಥ ಪಾತ್ರ. ಅಂದರೆ ಇವನು ಹುಟ್ಟಿನಲ್ಲಿ ಸಂಪ್ರದಾಯಬದ್ಧನಾಗಿ ಸಂಸ್ಕೃತನಾದರೂ ಇವನು ಮಾಡೋ ಕೆಲಸಗಳು ಅಂಥ ಒಂದು ಪಾತ್ರ. ನಾನಾ ಪಾಟೇಕರ್ ಜೊತೆಗೆ ನಾನು ಮಾಡಿದೆ. ಆ ಒಂದು ಚಲನಚಿತ್ರಕ್ಕೆ, ದೀಕ್ಷಾ ಅನ್ನೋ ಚಲನಚಿತ್ರಕ್ಕೆ 1994ನೇ ಇಸ್ವಿನಲ್ಲಿ ಉತ್ತಮ ಹಿಂದಿ ಚಿತ್ರ ಅಂತ ರಾಷ್ಟ್ರ ಪ್ರಶಸ್ತಿ ಬಂತು. ಅದಕ್ಕೆ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು ಆ ಚಿತ್ರಕ್ಕೆ. ನಾನಾ ಪಾಟೇಕರ್ ಅಂತಹ ಒಂದು ಮೇರು ನಟನ ಜೊತೆಗೆ ಆ್ಯಕ್ಟ್ ಮಾಡೋವಂಥ ಅವಕಾಶ ನನಗೆ ಸಿಕ್ಕಿತ್ತು. ಹೌದು, ನಾನಾ ಪಾಟೇಕರ್ ಬಗ್ಗೆ ನಾನು ತುಂಬ ಕೇಳಿದ್ದೆ. ಮರಾಠಿ ಸ್ಟೇಜ್ ಆರ್ಟಿಸ್ಟು, ತುಂಬ ಅದ್ಭುತವಾದಂಥ ನಟ ಅಂತ. ಆಮೇಲೆ ಅವರು ಇಲ್ಲೇ ನಮ್ಮ ಬೈಂದೂರು ಇದೆಯಲ್ಲ, ಬೈಂದೂರು, ಅಲ್ಲೇ ಮುಲ್ಕಿ, ಆ ಕಡೆ ಕಾರ್ನಾಡು, ಇಂಥ ಪ್ರದೇಶದಲ್ಲೇ ಶೂಟಿಂಗ್ ಮಾಡಿದ್ದು. ಸರಿ, ಹೌದು, ಮುಲ್ಕಿನಲ್ಲಿ ಶೂಟಿಂಗ್ ಇತ್ತು. ಶೂಟಿಂಗಿಗೆ 3 ದಿನ ಮುಂಚೆ ಬಾಂಬೆಯಿಂದ ನಾನಾ ಪಾಟೇಕರ್ ಬಂದರು. ಅವ್ರು 2 ದಿನ
ಸೆಟ್ಟಿಗೆ ಬರಲಿಲ್ಲ. ಬಂದು ಅಲ್ಲಿ ಹೋಗಿ ಆ ಹೊಲ ಗದ್ದೆ ಅಲ್ಲಿ ಆಳು ಕಾಳುಗಳು ಕೆಲಸದವ್ರು ಯಾವ ರೀತಿ ಹೋಗ್ತಾರೆ, ಯಾವ ರೀತಿ ಅವ್ರು ನಡೀತಾರೆ, ಅವ್ರು ಯಾವ ರೀತಿ ವೇಷಭೂಷಣ ಮಾಡ್ಕೊಂಡಿರ್ತಾರೆ. ಒಂದು ಮಟ್ಟಾಳೆ ಇರುತ್ತೆ, ಒಂದು ತುಂಡು ಪಂಚೆ ಇರುತ್ತೆ, ಇಲ್ಲಿ ಸದ್ಯ ಒಂದು ಹಗ್ಗ ಇರುತ್ತೆ, ಇಲ್ಲಿ ಸೈಡ್ನಲ್ಲಿ ಒಂದು ಕತ್ತಿ ಇರುತ್ತೆ, ಅದನ್ನೆಲ್ಲ ಆಮೇಲೆ ಒಂದು ಕಂಬಳಿ ಇರುತ್ತೆ. ಈ ರೀತಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವರು. 2 ದಿನ ಕೂತ್ಕೊಂಡು ಅವ್ರು ಹೇಗೆ ನಡೀತಾರೆ, ಏನು ಮಾಡ್ತಾರೆ, ಹೇಗೆ ಮಾತಾಡ್ತಾರೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು 3ನೇ ದಿನ ಸೆಟ್ಟಿಗೆ ಬಂದಿದ್ದಾರೆ. ಸರ್ ಐ ಆಮ್ ರೆಡಿ ಫಾರ್ ಶಾಟ್ ಅಂತ ಡೈರೆಕ್ಟರ್ ಹತ್ರ ಹೇಳಿದ್ದಾರೆ. ಸರ್ ನಿರ್ದೇಶಕರು ಹೇಳಿದರು, ನಾನಾ ಪಾಟೇಕರ್ ಗೊತ್ತಲ್ಲ, ತುಂಬ ಒಳ್ಳೆ ಆರ್ಟಿಸ್ಟು, ನಿಮ್ಮದು ಅವ್ರ ಜೊತೆಗೆ ಫಸ್ಟ್ ಸೀನ್ ಇದೆ ಹೀಗೆ. ಆಯಿತು ಸರ್ ಪರವಾಗಿಲ್ಲ ಹೀಗೆ ಅಂತಂದೆ. ಸರಿ ನನಗೆ ಹೇಳಿಕೊಟ್ರು ನಂದು ಏನು ಮಾಡಬೇಕು ಅಂತ ಹೇಳಿದ್ರು. ಅವರು ರೆಡಿಯಾಗಿದ್ದರು. ಐ ಆಮ್ ರೆಡಿ ಫಾರ್ ದ ಶಾಟ್ ಅಂತಂದರು ನಾನಾ ಪಾಟೇಕರ್. ನಾನು ಐ ಆಮ್ ಆಲ್ಸೋ ರೆಡಿ ಅಂತಂದೆ. ಸರಿ ನಮ್ಮಿಬ್ಬರದ್ದು ಒಂದು ಶಾಟ್ ಇತ್ತು. ನಾನಾ ಪಾಟೇಕರ್ ಹೀಗೆ ಬರ್ತಾರೆ, ನಾನು ಹೀಗೆ ಬರ್ತೀನಿ, ನಮ್ಮಿಬ್ಬರದ್ದು ಒಂದು ಮಾತುಕತೆ ಆಡೋ ಒಂದು ಸನ್ನಿವೇಶ. ಅವ್ರು ಬಂದರು. ಗೊತ್ತಲ್ಲ ನಾನಾ ಪಾಟೇಕರ್ ನೋಡೋಕ್ಕೊಂಥರ ರಗೆಡ್ ಲುಕ್ಕು, ಕಣ್ಣು, ಅವ್ರ ಹಾವ ಭಾವ ಹೀಗೆಲ್ಲ ಅಂತ ಆ ಧ್ವನಿ ನೋಡಿದರೆ ನಡುಗೋಗ್ಬಿಡ್ತೀವಿ ಅಂತಹ ಒಂದು ಇದು. ಸೊ ನನಗೆ ಹೇಳಿದ್ರು, ನಾನು ಹೇಳೋದನ್ನು ಹೇಳಿದೆ. ಇಬ್ಬರು ಮಾಡಿದ್ವಿ. ಫಸ್ಟ್ ಶಾಟೇ ಓಕೆ ಆಗೋಯ್ತು. ಎಲ್ಲರೂ ಕ್ಲ್ಯಾಪ್ ಹೊಡೆದ್ರು. ವೆರಿ ಗುಡ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಾನಾ ಪಾಟೇಕರ್ ನನ್ನ ಕರೆದ್ರು. ಆರ್ ಯು ಸ್ಟೇಜ್ ಆರ್ಟಿಸ್ಟ್ ಅಂದರು. ಯಾಕೆ ಸರ್ ಕೇಳಿದೆ. ನೋಡಿ ನನ್ನ ಜೊತೆಗೆ ಇಷ್ಟು ಜನ ಹೀರೋಗಳು ಇನ್ಕ್ಲೂಡಿಂಗ್ ಅನಿಲ್ ಕಪೂರ್ ಫಸ್ಟ್ ಶಾಟ್ ಫೇಸ್ ಮಾಡೋಕ್ಕಾಗಿಲ್ಲ, ನನ್ನ ಕಣ್ಣು ನೋಡಿ ಹೆದರ್ಬಿಡ್ತಾಯಿದ್ರು. ನೀವು ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಯು ಶುಡ್ ಬಿ ಎ ಸ್ಟೇಜ್ ಆರ್ಟಿಸ್ಟ್ ಅಂತ. ಹೌದು ಸರ್, ಹೀಗೆ ನಾನು ರಂಗಭೂಮಿಯಿಂದ ಬಂದಿದ್ದು ಅಂತ ಹೇಳಿದೆ. ಹೀಗಾಗಿ ನಾವಿಬ್ಬರು ಅವತ್ತಿಂದ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ವಿ. ತುಂಬ ಚೆನ್ನಾಗಿ ಮಾಡಿದೆ. ಆ ಪಾತ್ರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾಯಿದ್ರು ಅವರು. ಸನ್ನಿವೇಶ ನೋಡಿ ನೀವು, ಆ ದೀಕ್ಷಾ ಚಿತ್ರ ಈಗಲೂ ನೋಡಿ, ಅವ್ನು ನಡೆಯೋದು, ಆಮೇಲೆ ಮಟ್ಟಾಳೆ ಇಟ್ಕೊಳ್ಳೋದು, ಆಮೇಲೆ ಆ ಕಂಬಳಿ ಹಾಕ್ಕೊಳ್ಳೋದು, ನಡ್ಕೊಂಡು ಹೋಗೋದು, ಆ ಸ್ಟೈಲು ಎಲ್ಲದನ್ನೂ ಮಾಡಿದ್ದಾರೆ. ಅಂದರೆ ಒಂದು ಕಲಾವಿದನಿಗೆ ಸರಿಯಾದ ಅವಕಾಶ ಕೊಟ್ಟರೆ ಎಂಥವ್ರಿಗೂ ಕೂಡ ಆ ಪಾತ್ರದಲ್ಲಿ ತಲ್ಲೀನಾಗಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೋದು ಅನ್ನೋದಕ್ಕೆ ನಾನಾ ಪಾಠ. ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾದಂಥ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು, ಆಮೇಲೆ ಸೋಮಶೇಖರ್, ವಿಜಯ ರೆಡ್ಡಿ, ವೈ.ಆರ್. ಸ್ವಾಮಿ, ಎ.ಟಿ. ರಘು, ರಾಮಮೂರ್ತಿ, ರಾಜೇಂದ್ರ ಬಾಬು, ರೇಣುಕಾ ಶರ್ಮಾ, ಇಂಥವ್ರೆಲ್ಲರ ಜೊತೆಗೂ ಮಾಡಿದೆ. ಎಲ್ಲ ನಟರು. ಅವಾಗಿನ ಚಿತ್ರರಂಗದ ಮೇಕಿಂಗಿಗೂ ಈಗಲೂ ಬಹಳ ವ್ಯತ್ಯಾಸ ಇದೆ. ಅವಾಗ ಸುಮಾರು 2 ತಿಂಗಳ ಮುಂಚೆನೇ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಮೊದಲೇ ಎಲ್ಲ ರೆಡಿ ಮಾಡಿಕೊಂಡು ಲೊಕೇಶನ್ನು ನೋಡ್ಕೊಂಬಂದಿರ್ತಾಯಿದ್ರು. ಆಮೇಲೆ ಈ ಒಂದು ಚಿತ್ರದಲ್ಲಿ 26 ಪಾತ್ರ ಬರುತ್ತೆ ಅಂದರೆ 26 ಪಾತ್ರನೂ ಇಂತಿಂಥ ಕಲಾವಿದರು ಇಂಥದ್ದು ಅಂತ ಆಲ್ಟರ್ನೇಟಿವ್ ಇಟ್ಕೋತಾಯಿದ್ರು. ಒಂದೊಮ್ಮೆ ಒಂದು ಕಲಾವಿದ ಸಿಗದೆ ಮತ್ತೊಬ್ಬರು ಅಂತ. ಹೀಗಾಗಿ ಲಿಸ್ಟ್ ಮಾಡಿಕೊಂಡು, ಆವಾಗ ಈ ರೀತಿ ಮೊಬೈಲು ಇದೆಲ್ಲ ಇರಲಿಲ್ಲ. ಅವಾಗೆಲ್ಲ ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಥವಾ ಎಲ್ಲೋ ಪಿ ಫೋನ್ ಮಾಡಿ ನಮ್ಗೆ ಹೇಳೋರು, ಸರ್ ಹೀಗೆ ಬಂದು ನೋಡೋಕ್ಕೆ ಹೇಳಿದ್ದಾರೆ ಡೈರೆಕ್ಟ್ರು. ನಾವು ಹೋದರೆ, ಸರ್ ನಿಮ್ಮದು ಮಾರ್ಚ್ 5, 6, 7 3 ದಿನ ನಿಮ್ಮ ಡೇಟ್ ಇದೆ, ಈ ಚಿತ್ರದಲ್ಲಿ ನಿಮ್ಮದು ಇಂಥ ಪಾತ್ರ, ಒಂದು ಇನ್ಸ್ಪೆಕ್ಟರ್ ಪಾತ್ರ ಅಂತ ನಮ್ಗೆ ಮುಂಚೆನೇ 3 ತಿಂಗಳ ಮುಂಚೆನೇ ಹೇಳಿರು. ಆವಾಗ ನಾವು ಅದಕ್ಕೆ ತಯಾರಾಗಿರುತ್ತೆ. ಕರೆಕ್ಟಾಗಿ ಅದೇ ರೀತಿ ಈಗ 30 ದಿನ ಅಂದರೆ 30 ದಿವಸದಲ್ಲಿ ಶೂಟಿಂಗ್ ಮುಗಿಸ್ತಾಯಿದ್ರು. 40 ದಿನ ಆ ರೀತಿ ಪ್ಲ್ಯಾನ್ ಮಾಡ್ಕೋತಾಯಿದ್ರು. ಭಾರ್ಗವ ಅಂತ ನಿರ್ದೇಶಕರು, ಅವ್ರ ಜೊತೆ ಸುಮಾರು ಒಂದು 40-48 ಚಿತ್ರಗಳನ್ನು ನಾನು ಮಾಡಿದೆ. ವಿಷ್ಣುವರ್ಧನ್ ಹಾಕ್ಕೊಂಡು, ಅಂಬರೀಷ್ ಹಾಕ್ಕೊಂಡು ಮಾಡಿದ್ರು. ನೋಡಿ ಆವಾಗ 8 ಗಂಟೆ ಅಂದರೆ ವಿಷ್ಣುವರ್ಧನ್ 8 ಗಂಟೆಗೆ ಬಂದು ಕೂತಿರ್ತಾಯಿದ್ರು. 6 ಗಂಟೆಗೆ ಪ್ಯಾಕಪ್ ಮಾಡೋರು. ಎಸ್ ನಾರಾಯಣ್ ತುಂಬ ಡಿಸಿಪ್ಲಿನ್ಡು. ಅಂಥವ್ರ ಜೊತೆಗೆಲ್ಲ ಭಾಳ ಚೆನ್ನಾಗಿ ಇದು ಮಾಡಿದ್ವಿ. ಆವಾಗ ಪ್ರತಿಯೊಂದು ಪಾತ್ರಕ್ಕೆ, ಸಂಭಾಷಣೆಗೆ, ಪ್ರತಿಯೊಂದಕ್ಕೂ ಒತ್ತು ಕೊಡ್ತಾಯಿದ್ರು. ಈಗ ಟೆಕ್ನಿಕಲ್ಲಾಗಿ ನಮ್ಮ ಇಂಡಸ್ಟ್ರಿ ಮುಂದುವರೆದಿದೆ. ಆವಾಗ ಟೆಕ್ನಿಕಲ್ಲಾಗಿದ್ದಿಲ್ಲ. ಆವಾಗ ಒಂದು ನಿಂತ್ಕೊಳ್ಳೋದಾಗಲಿ, ಕ್ಯಾಮ್ರಾ ಆ್ಯಂಗಲ್ ಆಗಲಿ, ಆಮೇಲೆ ನಾವು ಸಂಭಾಷಣೆ ಹೇಳೋ ರೀತಿ ಆಗಲಿ, ಅದಕ್ಕೆಲ್ಲ ತುಂಬ ಬೆಲೆ ಕೊಡ್ತಾಯಿದ್ರು ನಿರ್ದೇಶಕರು. ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಹಲವಾರು ಚಿತ್ರಗಳನ್ನು ಮಾಡಿದ್ರು. ಅವ್ರದ್ದು ಎಲ್ಲ ಚಿತ್ರಗಳಲ್ಲೂ ಮಾಡಿದೆ. ಶಿವಣ್ಣನ ಜೊತೆಗೂ ಮಾಡಿದೆ ನಾನು. ಆಮೇಲೆ ಸಾಯಿ ಪ್ರಕಾಶ್ ನಿರ್ದೇಶಕರು, ಅವ್ರ ಜೊತೆ ಮಾಡಿದೆ. ರಾಣಿ ಮಹಾರಾಣಿ ಚಿತ್ರದಲ್ಲಿ ಬಿ ರಾಮಮೂರ್ತಿ ಅದರಲ್ಲಿ ಮಾಡಿದೆ. ಆವಾಗ ಮಾಲಾಶ್ರೀ ಪೀಕ್ನಲ್ಲಿದ್ದರು. ಮಾಲಾಶ್ರೀ ಜೊತೆಗೆ ಒಂದು ಹಾಡು ಬರುತ್ತೆ, ಕೂಗೋ ಕೋಳಿಗೆ ಖಾರ ಮಸಾಲೆ ಅಂತ. ಅದರಲ್ಲಿ ನಾನು ಹೋಟ್ಲು ಮ್ಯಾನೇಜರು, ನನ್ನ ಮುಖಕ್ಕೆ ಅದನ್ನ ಬಿಸಾಕ್ತಾರೆ ಅಂಥ ಒಂದು ಸೀಕ್ವೆನ್ಸು. ಅಲ್ಲಿ ದೊಡ್ಡಣ್ಣ, ಜಗ್ಗೇಶು, ತುಂಬ ಮಾಲಾಶ್ರೀ ಡಬಲ್ ರೋಲ್ ಅದರಲ್ಲಿ ತುಂಬ ಎಲ್ಲ ಮಾಡಿದ್ವಿ. ಅಲ್ಲ, ಸೋಮಶೇಖರ್ ಅವ್ರುಗಳು ಏನು ಅಂದರೆ
ಮೊದಲೇ ಪ್ಲ್ಯಾನ್ ಮಾಡ್ತಾಯಿದ್ರು. ಪ್ಲ್ಯಾನ್ ಮಾಡಿ ಇಂಥ ಪಾತ್ರ, ಹೀಗೆ ಸನ್ನಿವೇಶ, ಡೈಲಾಗು ಇದೆಲ್ಲ. ಸೋಮಶೇಖರ್ ಅಲ್ಲಿ ಎಲ್ಲರ ಜೊತೆ ಗೊತ್ತಲ್ಲ, ಅವ್ರು ಬಂದು ಹಿರಿಯರ ಜೊತೆ ಇಸ್ಪೀಟ್ ಆಡ್ತಾ ಕೂತ್ಕೊಂಡ್ಬಿಟ್ಟಿರೋರು. ಸೋಮಶೇಖರ್ ಎಲ್ಲ ಲೈಟಿಂಗ್ ಕ್ಯಾಮ್ರಾಮನ್ಗೆ ಹೇಳಿರೋರು, ಈ ರೀತಿ ಲೈಟಿಂಗ್ ಮಾಡಬೇಕು, ಹೀಗೆ ಪಾತ್ರ, ಹೀಗೆ ಇಂಥ ಕ್ಯಾರೆಕ್ಟ್ರ್ ಇಲ್ಲಿ ಬರುತ್ತೆ, ಇಂಥ ಡೈಲಾಗ್ ಹೇಳ್ತಾ ಎಲ್ಲ. ಆವಾಗ ಅಸೋಸಿಯೇಟು, ಈಗ ನಮ್ಮ ಬೆಂಗಳೂರು ನಾಗೇಶ್ ಇದ್ದಾರಲ್ಲ, ಅವರು ಹಿರಿಯ ಕಲಾವಿದರು, ಅವರು ಅಸೋಸಿಯೇಟಾಗಿ ಮಾಡ್ತಾಯಿದ್ರು. ಆಮೇಲೆ ಸೋಮು ಅಂತಿದ್ದರು ಒಬ್ಬರು, ಆಮೇಲೆ ಓಂ ಪ್ರಕಾಶು, ಇವರೆಲ್ಲ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದರು ಆವಾಗ. ಇವರಿಗೆ ವಿಜಯ ರೆಡ್ಡಿ ಅವರಿಗೆಲ್ಲ ಇವರೆಲ್ಲ ರೆಡಿ ಮಾಡಿ ಮಾನಿಟ್ರ್ ತೊಗೊಂಡು, ಸರ್ ಇಂಥ ಡೈಲಾಗು ಹೀಗೆ ಅಂತ ಹೇಳೋರು. ಎಲ್ಲ ರೆಡಿ ಆದಮೇಲೆ ಸೋಮಶೇಖರ್ ಬರೋರು. ಸೋಮಶೇಖರ್ ಬಂದು ಆ ಶಾರ್ಟ್ ತೆಗಿಯೋರು. ಶಾರ್ಟ್ ಕಟ್ ಅಂದ್ಕೊಳ್ಳೆ ನೆಕ್ಸ್ಟ್ ಶಾರ್ಟ್ ಹೇಳಿಬಿಟ್ಟು ಹೋಗೋರು. ಆ ರೀತಿ ಅಷ್ಟು ಚೆನ್ನಾಗಿ ತೆಗಿತಾಯಿದ್ರು. ಅವ್ರನ್ನ ಸೋಮಶೇಖರ್ನ ಕನ್ನಡದ ಮನಮೋಹನ್ ದೇಸಾಯಿ ಅಂತಲೇ ಹೇಳ್ತಾಯಿದ್ರು ಆವಾಗ. ಆಮೇಲೆ ವಿಜಯ ರೆಡ್ಡಿ ಅವರು ಮಯೂರ ಅಂಥ ಚಿತ್ರವನ್ನು ತೆಗೆದ್ರು, ಹುಲಿಯ ಹಾಲಿನ ಮೇವು ಅಂತ ಚಿತ್ರ ತೆಗೆದ್ರು. ತುಂಬ ಒಳ್ಳೆಯ ನಿರ್ದೇಶಕರು. ಇಂಥವ್ರ ಜೊತೆಗೆಲ್ಲ ವರ್ಕ್ ಮಾಡಿದ್ದು ನಮ್ಮ ಜೀವನದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ವಿಜಯ ರೆಡ್ಡಿ ಅವ್ರ ಜೊತೆಗೂ ಹಲವಾರು ಚಿತ್ರಗಳನ್ನು ಮಾಡಿದ್ವಿ, ಸುಮಾರು ಚಿತ್ರಗಳನ್ನೆಲ್ಲ ಮಾಡಿದ್ವಿ. ಈಗ ಸುಮಾರು 380 ಚಿತ್ರ ಆಗಿದ್ದರಿಂದ ಎಲ್ಲದನ್ನೆಲ್ಲ ಈಗ ಹೇಳೋದು ಒಂದೇ ಸಲ ಕಷ್ಟ ಆಗುತ್ತೆ. ಬಟ್ ರಾಜೇಂದ್ರ ಸಿಂಗ್ ಬಾಬು ಅವರು ಹಾಗೆ ತುಂಬ ಡಿಸಿಪ್ಲಿನ್ಡಾಗಿ ಮಾಡ್ತಾರೆ. ಈ ಶಾಟ್ ಹೀಗೆ ತೆಗಿಬೇಕು, ಕ್ಯಾಮ್ರಾ ಇಲ್ಲಿರಬೇಕು, ಈ ಒಂದು ಸನ್ನಿವೇಶಕ್ಕೆ ಇಷ್ಟು ಶಾಟು, ಹೀಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮುತ್ತಿನ ಹಾರ ಮಾಡಿದ್ರು, ಬಂಧನ ಮಾಡಿದ್ರು. ಆಮೇಲೆ ಎಲ್ಲ ಚಿತ್ರಗಳನ್ನು ಕೂಡ ತುಂಬ ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾರೆ. ಒಂದು ಉತ್ತಮ ನಮ್ಮ ಕನ್ನಡದ ನಿರ್ದೇಶಕರು. ನಾನು ಸಿಂಗ್ ಬಾಬು ಜೊತೆಗೆ ಶಿವಣ್ಣನ ಪಿಕ್ಚರ್ ಮಾಡಿದೆ. ಅವ್ರದ್ದು ಓನ್ ಬ್ಯಾನರ್ನಲ್ಲಿ ಸುಮಾರು 8-10 ಚಿತ್ರಗಳನ್ನು ಮಾಡಿದ್ರು. ಅಷ್ಟು ಚಿತ್ರಗಳಲ್ಲೂ ನಾನು ಮಾಡಿದ್ದೀನಿ. ಆವಾಗ ಕತ್ತೆಗಳು ಸಾರ್ ಕತ್ತೆಗಳು, ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು. ಅವರು ಆ ಕತ್ತೆ, ಕುರಿ, ಕೋತಿ ಒಂದು ಸೀರೀಸೇ ಇತ್ತು, ಅದರಲ್ಲೂ ಮಾಡಿದೆ. ಅಲ್ಲ, ವಿಷ್ಣು ಅವರು ಬೇರೆಯವ್ರ ಹಾಗೆ ಜಾಸ್ತಿ ಮಿಂಗಲ್ ಆಗ್ತಾ ಇರಲಿಲ್ಲ, ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟರ್ ಅವ್ರದ್ದು. ಅವ್ರು ಬಂದರು, ಅವ್ರ ಪಾತ್ರ ಆಯಿತು, ಅವ್ರ ಜೊತೆಗಿದ್ದನ್ನು ಅಷ್ಟೇ ಗೌರವದಿಂದ ನೋಡ್ತಾಯಿದ್ರು. ಎಲ್ಲರ ಜೊತೆಗೂ ಅಷ್ಟು ಹೊಂದಾಣಿಕೊಳ್ಳುವಂಥ ಸ್ವಭಾವ ಇರಲಿಲ್ಲ. ಬಟ್ ಪಾತ್ರಕ್ಕೆ ನ್ಯಾಯ ದೊರಕಿಸ್ತಾಯಿದ್ರು. ಅಂಥ ಅದ್ಭುತ ಕಲಾವಿದರು ವಿಷ್ಣು ಅವರು. ನಾನು ಹೀಗೆ ಮಾಡ್ತಾ ಉಪೇಂದ್ರ ಅವ್ರದ್ದು ಉಷ್ ಚಿತ್ರ ನಿಮಗೆ ಗೊತ್ತಿದೆ, ಅದರಲ್ಲಿ ಖಳನಾಯಕನಾಗಿ ನಾನು ಪಾತ್ರ ಮಾಡಿದೆ. ಆ ಚಿತ್ರ ತುಂಬ ಒಂದು ಒಳ್ಳೆಯ ಹೆಸರು ಕೊಡ್ತು. ಉಪೇಂದ್ರ ಅವರು ಅದಕ್ಕೂ ಮುಂಚೆ ತರ್ಲೆ ನನ್ನ ಮಗ ಅಂತ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರು. ನಿರ್ದೇಶನ ಮಾಡಿ ಜಗ್ಗೇಶ್ ಅವ್ರನ್ನ ಮೊದಲನೇ ಬಾರಿ ಹೀರೋ ಮಾಡಿದ್ದು ಉಪೇಂದ್ರ ಅವರು. ಉಪೇಂದ್ರ ಅವರು ನಮಗೆ ಕಾಶಿನಾಥ್ ಗರ್ಡಿನಲ್ಲಿ ಬೆಳೆದವರು. ಕಾಶಿನಾಥ್ ಮನೆಯಲ್ಲಿ ನಾವು ಹೋಗ್ತಾ ಇದ್ದಾಗ ಉಪೇಂದ್ರ, ಮುರಳಿ ಮೋಹನ್, ಮನೋಹರು, ಆಮೇಲೆ ಸುನೀಲ್ ಕುಮಾರ್ ದೇಸಾಯಿ, ಇವರೆಲ್ಲರೂ ಕಾಶಿನಾಥ್ ಶಿಷ್ಯರು. ಅವ್ರ ಮನೇಲಿ ಅವ್ರ ಗರ್ಡಿನಲ್ಲಿ ಬೆಳೆದವರು. ಆವಾಗಲಿಂದ ನಮ್ಗೆ ಉಪೇಂದ್ರ ಪರಿಚಯ ಇತ್ತು. ಆಮೇಲೆ ಕಾಶಿನಾಥ್ ಚಿತ್ರಗಳಲ್ಲೂ ನಾನು ಮಾಡ್ತಾಯಿದ್ದೆ. ಆಮೇಲೆ ಉಷ್ ಚಿತ್ರ ಬಂದಾಗ ಈ ಒಂದು ಪಾತ್ರಕ್ಕೆ ಒಂದು ಸಾಫ್ಟ್ ಆದಂಥ ಮುಖ ಬೇಕು. ಯಾಕೆಂದರೆ ಸಸ್ಪೆನ್ಸ್ ಕ್ಯಾರೆಕ್ಟರ್ ಇರೋದು ಅದೇ ಪಾತ್ರದಲ್ಲಿ. ಶ್ರೀಕಂಠು ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಪಾತ್ರ ನಂದು. ಆಮೇಲೆ ತಲೆಯೆಲ್ಲ ಬೋಳ್ಸ್ಬಿಟ್ಟಿರ್ತಾರೆ, ನೈಟ್ ಎಫೆಕ್ಟು, ನಿಧಿಗೋಸ್ಕರ ಓಡಾಡ್ತಾ ಅವಾಗ ದೆವ್ವದ ಗೆಟಪ್ಪು ಬರುತ್ತೆ. ಅವಾಗ ಎಲ್ಲ ಮಾಡಿ ನನಗೆ ಹೇಳಿದರು, ಈ ಪಾತ್ರ ನೀವು ಮಾಡಬೇಕು ಅಂತ. ಉಪೇಂದ್ರ ಸರಿ ಅಂತ ಆಫೀಸಿಗೆ ಕರೆಸಿ ಮಾತಾಡಿದ್ರು. ಆಮೇಲೆ ಸುಮಾರು 2 ತಿಂಗಳ ಮುಂಚೆನೇ, ಚಿತ್ರೀಕರಣ ಪ್ರಾರಂಭ ಆಗೋಕ್ಕೆ ಮುಂಚೆ ನನ್ನದು ಹೆಡ್ ಮೆಷರ್ಮೆಂಟ್ ತೊಗೊಂಡು ನಂದು ನಿಜವಾದ ಹೇರ್ ಸ್ಟೈಲ್ ಹೇಗಿದೆಯೋ ಅದೇ ಹೇರ್ ಸ್ಟೈಲ್ನಲ್ಲಿ ಇದು ಮಾಡಿದ್ರು, ವಿಗ್ ಮಾಡಿಸಿದ್ರು. ನನ್ನ ನ್ಯಾಚುರಲ್ ಹೇರ್ ಸ್ಟೈಲ್ ಹೇಗಿರುತ್ತೋ ಆ ರೀತಿ ವಿಗ್ ಮಾಡಿಸಿ ಅಲ್ಲಿ ನಾನು ಶೂಟಿಂಗ್ ಹೋಗ್ತಾ ಹೇಳಿದ್ರು, ಇದರಲ್ಲಿ ನಿಮ್ಮ ಪಾತ್ರಕ್ಕೆ ತಲೆ ಬೋಳಿಸ್ಬೇಕಾಗತ್ತೆ ಅಂದರು. ನಾನು ಹೇಳಿದೆ, ವೆನ್ ಕ್ಯಾರೆಕ್ಟರ್ ನೀಡ್ಸು ಏನೂ ತೊಂದರೆ ಇಲ್ಲ, ಪಾತ್ರಕ್ಕೆ ಏನು ಬೇಕಾದ್ರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂದೆ. ಆಮೇಲೆ ಅದೇ ಅವ್ರು ಹೇಳ್ದಾಗೆ ಚಿತ್ರೀಕರಣ ಆಗೋಕ್ಕಿಂತ ಮುಂಚೆ ಇಷ್ಟು ತಲೆ ಬೋಳಿಸ್ಬಿಟ್ಟಿರ್ತಾರೆ, ಇಲ್ಲೊಂಚೂರು ಕೂದಲಿರುತ್ತೆ, ಬೊಕ್ಕ ತಲೆ ಪಾತ್ರ ನಂದು. ರಾತ್ರಿ ಆ ದೆವ್ವದ ಗೆಟಪ್ ಬರುತ್ತಲ್ಲ, ಆವಾಗ ನನಗೆ ವಿಗ್ ಹಾಕಿ ಕೈನಲ್ಲಿ ಇದು ಕೈಗೆ ಉಗುರೆಲ್ಲ ಇದಿರುತ್ತೆ, ಕಾಲಿಗೆ ಉಗುರಿರುತ್ತೆ, ಗೌನ್ ಇರುತ್ತೆ, ಹೀಗೆ ಮಾಡೋಕ್ಕೆ ಪಾತ್ರ. ಡೇ ಟೈಮ್ ಶೂಟಿಂಗ್ ಮಾಡಬೇಕಾದ್ರೆ ನಾನು ಪ್ರೊಡಕ್ಷನ್ ಮ್ಯಾನೇಜರು, ಅವು ನನ್ನ ನ್ಯಾಚುರಲ್ ಆ ವಿಗ್ ಹಾಕ್ಕೊಂಡು ನ್ಯಾಚುರಲ್ ಗೆಟಪ್. ಈ ರೀತಿ ಆ ಚಿತ್ರದಲ್ಲಿ ನಾನು ಮಾಡಿದೆ. ತುಂಬ ಚೆನ್ನಾಗಾಯಿತು, ಹೆಸರು ಬಂತು. ಆ ಚಿತ್ರದಲ್ಲಿ ಸುರೇಶ್ ಹಬ್ಲಿಕರು, ಬ್ಯಾಂಕ್ ಜನಾರ್ದನು ಎಲ್ಲ ತುಂಬ ಉತ್ತಮವಾದ ಕಲಾವಿದರು ಮಾಡಿದ್ರು. ಅಲ್ಲ, ಉಷ್ ಚಿತ್ರ ಸುಮಾರು ಒಂದು 26 ದಿವಸದಲ್ಲಿ ಚಿತ್ರೀಕರಣ ಮುಗಿದಿದೆ. ನಮ್ಮ ಕೆಳಗೂರು ಎಸ್ಟೇಟ್ ಅಂತ, ಜಾವಳಿ ಎಸ್ಟೇಟ್ ಅಂತ, ಅಲ್ಲಿ
ಒಂದು ದೊಡ್ಡ ಮನೆ, ಬೂತ್ ಬಂಗ್ಲೆ. ಆ ಮನೆ ಸುಮಾರು 28 ಬೆಡ್ರೂಮ್ ಇದೆ. ಹೊರಗಡೆನೂ ಅಷ್ಟೇ ಜಾಗ ಇತ್ತು. ಅಲ್ಲಿ ಟೆಂಟ್ ಎಲ್ಲ ಹಾಕಿದರು, ಈ ಚಿತ್ರೀಕರಣಕ್ಕೆ ನಾವು ಹೋಗೋ ಟೆಂಟು. ಅದ್ರ ಎದುರುಗಡೆ ಒಂದು ಬೂತ್ ಬಂಗ್ಲೆ ಅಂತ, ಒಂದು ಪಾಳು ಬಿದ್ದಂಥ ಒಂದು ಬಂಗ್ಲೆ. ಆ ಬಂಗ್ಲೆನಲ್ಲಿ ಶೂಟಿಂಗು. ಹಾಗೆ ಬೇರೆಯವರಿಗೆಲ್ಲ ಡೇ ಟೈಮ್, ಆ ಶೂಟಿಂಗ್ ಪಾರ್ಟಿ ಇರೋರಿಗೆ ನೈಟ್ ಇರ್ತಾ ಇರಲಿಲ್ಲ, ನೈಟ್ ಇದ್ದವರಿಗೆ ಡೇ ಟೈಮ್ ಫ್ರೀ ಇರ್ತಾಯಿದ್ರು. ಬಟ್ ನನಗೆ ರಾತ್ರಿ ನಾನು ಆ ದೆವ್ವದ ಗೆಟಪ್ ಹಾಕ್ಕೊಂಡು ನಿಧಿಗೋಸ್ಕರ ಪ್ಲ್ಯಾನ್ ಮಾಡೋದು, ಆ ಗೆಟಪ್ ಇರ್ತಾಯಿತ್ತು. ಹಗಲಿನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆ ಶೂಟಿಂಗಿಗೆ ಕಾಶಿನಾಥ್ ಜೊತೆಗೆ ಆ ಕಾಮಿಡಿ ಸೀನು ಅದೆಲ್ಲ ಅದೂ ಇರ್ತಾಯಿತ್ತು. ಡೇ ಆ್ಯಂಡ್ ನೈಟ್ ಶೂಟಿಂಗ್ ಇರ್ತಾಯಿತ್ತು. ಹೀಗಾಗಿ ಶೂಟಿಂಗ್ ಇದು ಮಾಡ್ತಾಯಿದ್ವಿ. ಡೇ ಮುಗಿದ್ಕೊಳ್ಳೆ ನೈಟ್ ಶೂಟಿಂಗಿಗೆ ನಮ್ಗೆ ಆ ಗೆಟಪ್ ಹಾಕಿ ಎಲ್ಲ ಮೇಕಪ್ ಮಾಡಿ ಎಲ್ಲ ರೆಡಿ ಮಾಡಿ ಕೂರಿಸಿರೋರು. ಒಂದು ದಿವಸ ಹೀಗೆ ಏನಾಯಿತು ಅಂದರೆ, ಆ ಬೂತ್ ಬಂಗ್ಲೆ ಅಷ್ಟು ದೂರ ಇದೆಯಲ್ಲ, ರಾತ್ರಿ ನಿಜವಾಗಿಯೂ ಹೋಗಿ ಹೆದರಿಕೆ ಆಗ್ತಾಯಿತ್ತು. ಅಂಥ ಒಂದು ಭಯಾನಕವಾದಂಥ ಪಾಳು ಬಿದ್ದು ಹೋಗಿರೋದು. ಅಲ್ಲಿ ಲೈಟಿಂಗ್ ಎಲ್ಲ ಮಾಡಿ ಅದನ್ನು ಚಿತ್ರೀಕರಣಕ್ಕೆ ಉಪೇಂದ್ರ ಅವರು ಅಣಿ ಮಾಡಿದರು. ಸರಿ, ದಿನ ಶೂಟಿಂಗ್ ನಡೀತಾಯಿದ್ದು. ನನಗೊಂದು ಕಡೆ ಸರ್ ಕೂತೀರಿ, ನಿಮ್ಮ ಕ್ಯಾರೆಕ್ಟರ್ ಬಂದ ತಕ್ಷಣ ಹೇಳ್ತೀವಿ ಅಂತ ಹೇಳಿದರು. ನನಗೆ ಅಲ್ಲಾಡ ಹಾಗಿಲ್ಲ, ಕೈಗೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ, ಹೀಗೆ ಹಾಕಿದ್ದಾರೆ, ಇದಿದೆ. ಹೀಗೇ ಮಾಡ್ಕೊಂಡು ಕೂತಿದ್ದೆ ಕುರ್ಚಿನಲ್ಲಿ. ಕೂತ್ಕೊಂಡಿದ್ದೆ, ಹಾಗೆ ನಿದ್ದೆ ಬಂದುಬಿಟ್ಟಿದೆ. 2 ಗಂಟೆ ಆಯಿತು, 3 ಗಂಟೆ ಕರೀತಾರೆ ಅಂತ ನಾನು ಅಲ್ಲೇ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಹೀಗೆ ಕೂತ್ಕೊಂಡು. ಶೂಟಿಂಗ್ ನಾನು ಕರೆದೇ ಇಲ್ಲ ಇನ್ನು. ಸರಿ, ಇವ್ರು ಕರೆದೇ ಇಲ್ವಲ್ಲ, ಏನಾಯಿತು ನೋಡ್ತೀನಿ. ಬೆಳಗಿನ ಜಾವ 5:30, 6 ಗಂಟೆ ಆಗಿಬಿಟ್ಟಿದೆ. 6 ಗಂಟೆ ಆಯಿತು, ಎಲ್ಲ ಪ್ಯಾಕಪ್ ಆಗಿಬಿಟ್ಟಿದೆ, ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ನಾನು ಒಬ್ಬನೇ ಹೀಗೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ಆಮೇಲೆ ಇದೇನಪ್ಪ ಇದು, ಇಷ್ಟೊತ್ತಾರು ಕರೆದಿಲ್ಲ ಅಂತ ನೋಡ್ತೀನಿ. ಸರ್ ಪ್ಯಾಕಪ್ ಆಯಿತು ಸರ್ ಅಂತ ಹೇಳ್ತಾನೆ. ನಾನು ಹೀಗೆ ಮಾಡ್ಕೊಂಡು ಕೂತೇ ಇದ್ದೀನಿ ಅಲ್ಲಿ. ಆಮೇಲೆ ಅವನ ಅಸಿಸ್ಟೆಂಟ್ ಕರೆದು ಅವನು ಇದನ್ನೆಲ್ಲ ತೆಗೆದು, ವೇಷಭೂಷಣ ಎಲ್ಲ ತೆಗೆದು ನಾನು ರೆಡಿಯಾಗಿ ಹೋದೆ. ಇಡೀ ರಾತ್ರಿ ಇದನ್ನ ಹಾಕ್ಕೊಂಡು ಹಾಗೇ ಕೂತಿದ್ದೆ ನಾನು. ಆಮೇಲೆ ಹೇಳಿದೆ ಉಪೇಂದ್ರ, ಏನು ಉಪಿ, ಯಾರು ಹೇಳೇ ಇಲ್ಲ, ನಾನು ಕೂತೇ ಇದ್ದೀನಿ. ಹೇಳೋದು ಬೇಡವೇನ್ರೋ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದೀರ ಇಷ್ಟು ಜನ, ಹೇಳೋದು ಬೇಡ ಅವರಿಗೆ ಇವತ್ತಿಲ್ಲ ಸರ್ ಶೂಟಿಂಗು ಅಂತ. ಅವ್ರಿಗೆ ಹೇಳಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ನನಗೆ ಕನ್ವೆ ಮಾಡಿಲ್ಲ. ಅವ್ರ ಪಾಡಿಗೆ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾನು ಪಾಡಿಗೆ ನಾನು ಹಾಕ್ಕೊಂಡೇ ಕೂತಿದ್ದೀನಿ. ಈಗ ರಾತ್ರಿ ಬೆಳಗೋವರೆಗೂ ಅದನ್ನ ಹಾಕ್ಕೊಂಡು ಕೂತಿದ್ದೀನಿ. ಇಂಥ ಒಂದು ಇದಾಯಿತು. ಆಮೇಲೆ ಉಪೇಂದ್ರ ಅವ್ರು ಬಹುತೇಕ ಎಲ್ಲ ಚಿತ್ರಗಳನ್ನು ಮಾಡಿದೆ. H2O ನಾನು ಮಾಡಿದೆ. H2O ಮಾರ್ವಾಡಿ ಕ್ಯಾರೆಕ್ಟ್ರು ನನಗೆ. ಅಂದರೆ ಉಪೇಂದ್ರ ಇಂಟ್ರಡಕ್ಷನ್ ಇರುತ್ತಲ್ಲ, ಕುರೂಪಿಯಾಗಿ ಕಾಣ್ತಾರೆ. ಅಂದರೆ ಮಾರ್ವಾಡಿ ದೃಷ್ಟಿನಲ್ಲಿ ಅವ್ರು ಕುರೂಪಿಯಾಗಿ ಕಾಣ್ತಾರೆ, ಅವ್ರು ಕುರೂಪಿಯಾಗಿರಲ್ಲ, ಚೆನ್ನಾಗೇ ಇರ್ತಾರೆ. ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ, ನನ್ನ ಸಿಂಹಾಸನದಲ್ಲಿ ತೊಗೊಂಡೋಗಿ ಕೂರಿಸ್ಬಿಡ್ತಾರೆ. ಅಲ್ಲಿ ಉಪೇಂದ್ರ ಬರ್ತಾರೆ. ಉಪೇಂದ್ರ ಬಂದು ನನ್ನನ್ನು ಪ್ರಶ್ನೆ ಕೇಳ್ತಾರೆ ಎಲ್ಲ. ನನಗೆ ಅವ್ರಿಗೆ ಆರ್ಗ್ಯುಮೆಂಟ್ಸ್ ಎಲ್ಲ ನಡೆಯುತ್ತೆ. ನಿನಗೆ ಇರೋದು ಒಂದು ಹೆಂಡ್ತಿ, ಒಂದು ಮಗ, ಇಷ್ಟೆಲ್ಲ ಆಸ್ತಿ ಅಂತಸ್ತಿದೆ, ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀಯ, ಬಡವ್ರಿಗೆ ಹಂಚ್ಬಿಡು, ಹಾಗೆ ಹೀಗೆ ಅಂತ ಒಂದಿಷ್ಟು ಆರ್ಗ್ಯುಮೆಂಟ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾನು ಸಿಂಹಾಸನದಲ್ಲಿ ಕೂತಿರ್ತೀನಿ. ಕೊನೆಗೆ ನನಗೆ ಒಂದು ಹಾರ ಹಾಕಿ ಆಮೇಲೆ ನನ್ನ ಅಲ್ಲಿಂದ ತಳ್ಳಿದ ಹಾಗೆ ಇದು ಮಾಡ್ತಾರೆ. ನನ್ನ ಕನಸು ಆಗಿರುತ್ತೆ ಅದು, ಆ ರೀತಿ. ಆಮೇಲೆ ಉಪೇಂದ್ರ ನೋಡ್ಕೊಂಡು ಹೋದರೆ ರಿವರ್ಸ್ ಶಾಟ್ನಲ್ಲಿ ತೋರಿಸ್ತಾರೆ ಉಪೇಂದ್ರನ. ನಾನು ಕುರೂಪಿಯಾಗಿ, ಇದೇನು ಇವರು ಇಷ್ಟು ಕುರೂಪಿಯಾಗಿದ್ದಾರೆ ಹೇಳ್ತಾನೆ. ಕುರೂಪಿಯಲ್ಲಿ ಅಷ್ಟು ಚೆನ್ನಾಗಿರ್ತಾರೆ ಅವರು. ಶೂಟಿಂಗ್ ನಡೀತಾ ಇದ್ದಾಗ ಊಟಿನಲ್ಲಿ ಒಂದು ದೊಡ್ಡ ಬಂಡೆ ಮೇಲೆ ಶೂಟಿಂಗ್ ನಡೀತಾಯಿತ್ತು. ಅಲ್ಲಿ ಆ ಸಿಂಹಾಸನ ಹಾಕ್ಕೊಂಡು 4 ಜನ ಆ ಕಡೆ ಈ ಕಡೆ ಹಿಡ್ಕೊಂಡು ನಿಂತಿರ್ತಾರೆ. ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತೀನಿ. ಸರಿ, ಉಪೇಂದ್ರ ಬಂದರು, ನನ್ನ ಕಾಲ ಹತ್ರ ಕೂತ್ಕೊಂಡ್ಬಿಟ್ರು. ಸರಿ, ನಾನು ಹೀಗೆ ಕೂತ್ಕೊಂಡವನು ಮಾಡಿ ಅಂತಂದರು ಉಪೇಂದ್ರ. ನಾನು ಅವ್ರ ನಾಯಕ ನಟರಲ್ವ ಎಷ್ಟೇ ಆದರೂ, ನನ್ನ ಕಾಲು ಈ ಶೂ ಹಾಕ್ಕೊಂಡಿದ್ದು ಅವ್ರ ಮುಖಕ್ಕೆ ತಾಗುತ್ತೆ. ಅದಕ್ಕೆ ನಾನು ಹೀಗೆಲ್ಲ ಮಾಡ್ತಾಯಿದ್ದು ನೋಡಿದವನು ಹೀಗೆ ಮಾಡಿ ಹೀಗೆ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಉಪೇಂದ್ರ ಬಂದರು. ಯಾಕೆ ತೆಗೆದ್ರಿ ಕಾಲು ಅಂದರು. ಇಲ್ಲ ಸರ್, ನೀವು ಕೂತ್ಕೋತಾ ಇದ್ರಲ್ಲ, ನೀವು ಹೀರೋ ಅಲ್ವಾ, ಎಷ್ಟಾದರೂ ಹೀರೋಗೆ ಇದು ಮಾಡಿ ಚೆನ್ನಾಗಿ. ಇಲ್ಲ, ಸಿನಿಮಾದಲ್ಲಿ ಹೀರೋಗಿರಲ್ಲ, ನಾನು ಆ ಪಾತ್ರ, ನೀವು ಆ ಪಾತ್ರ. ಅದು ನೀವು ನನ್ನ ಮುಖಕ್ಕೆ ಅದು ನಿಮ್ಮ ಶೂ ಟಚ್ ಆದರೆ ನನಗೆ ನಿಮ್ಮ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಕೋಪ ಬರೋಕ್ಕೆ ಕಾರಣ ಆಗುತ್ತೆ. ಮಾಡಿ, ಅದು ನೀವು ಮಾಡಿ ಚೆನ್ನಾಗಿತ್ತು ಮಾಡಿ ಅಂತಂದರು ಉಪೇಂದ್ರ. ಆ ರೀತಿ ಪಾತ್ರಕ್ಕೆ ಹೇಳಿ ಮಾಡಿಸ್ಕೊಡೋರು. ಆಮೇಲೆ ಆ ಕಲಾವಿದನ್ನ ಫ್ರೀಯಾಗಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಡೋರು. ಮಾಡಿ ನೀವು ಅಂದರೆ ಸನ್ನಿವೇಶನ ಅವರೇ ಹೇಳಿಬಿಡೋರು, ಇಂಥ ಸನ್ನಿವೇಶ ನೀವು ಆ್ಯಕ್ಟ್ ಮಾಡಿ ಅಂತ. ನಾವು ಆ್ಯಕ್ಟ್ ಮಾಡಿದ್ನ ಅವ್ರು ಇಂಪ್ರೊವೈಸ್ ಮಾಡೋರು. ಇನ್ನು ಎಷ್ಟೊಂದು ನಿರ್ದೇಶಕರು ಇರ್ತಾರೆ, ಅವರು ಹೀಗಲ್ಲ, ಪಾತ್ರ ಹೀಗೆ ಬರಬೇಕು, ಹೀಗೆ ಡೈಲಾಗ್ ಹೇಳಿ ಹೀಗೆ ಮಾಡಿ, ಓಕೆ ಸಾಕು ಅಷ್ಟೇ. ಅವ್ರು ಹೇಳಿದಾಗ ನಾವು ಮಾಡ್ತೀವಿ. ಕಲಾವಿದರು ಒಂಥರ ಈ ಮರ್ಕ್ಯುರಿ ಇದ್ದಾಗೆ, ಅವ್ರು ಹೇಳಿದಾಗೆ ನಾವು ಪಾತ್ರ ಮಾಡ್ತಾಯಿರ್ತೀವಿ. ಇನ್ನೂ ಬೇಕು ಇಂಪ್ರೊವೈಸ್ ಮಾಡು ಅಂದ್ರೆ ಮಾಡ್ತೀವಿ, ಬೇಡ ಸಾಕು ಅಂದ್ರೆ ಸಾಕು, ಅವರಿಗೆ ತೃಪ್ತಿ ಆದರೆ ನಮಗೆ ಸಾಕು. ಉಪೇಂದ್ರ ಹಾಗಲ್ಲ, ಹೇಳಿ ಮಾಡಿಸೋರು. ನಾವು ಮಾಡಿದ ಇದು ಚೆನ್ನಾಗಿದೆ, ಹೀಗೆ ಮಾಡಿ ಮೇಲೆ ಇದ್ರ ಮೇಲೆ ಹತ್ತು ಕೂತ್ಕೊಂಡ್ಬಿಡಿ, ಹಾಗೆ ಮಾಡ್ಕೊಂಡು ಇಲ್ಲಿ ಕೂತ್ಕೊಳ್ಳಿ,
ಹೀಗೆ ನಾನು ಇಲ್ಲಿರ್ತೀನಿ. ಕೇಳ್ತಾರೆ ಅವರು, ನಿನಗೆ 50-60 ಸೈಟ್ ಇದೆಯಲ್ಲ, ಸಾಕು, ಇಷ್ಟು ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ನೀನು, ಯಾರಿಗೋಸ್ಕರ ದುಡ್ಡು ಸಂಪಾದನೆ, ಬಡವ್ರಿಗೆ ಹಂಚು. ಹೀಗೆ ನಮಗೆ ಅವ್ರಿಗೆ ಆರ್ಗ್ಯುಮೆಂಟ್ ಎಲ್ಲ ಆಗುತ್ತೆ. ಅಂಥ ಸೀಕ್ವೆನ್ಸ್ ಇದೆ. ಆ ರೀತಿ ಮಾಡ್ತಾರೆ. ಇನ್ನು ಇತ್ತೀಚಿನ ದಿವಸದಲ್ಲಿ ಎಷ್ಟೋ ಕಲಾವಿದರು ಮೈ ಮುಟ್ಟೋದಾಗಲಿ, ತಳ್ಳೋ ಪಾತ್ರ ಬಂದರೆ ಬೇಡ ಬೇಡ ನಾನು ಹೀರೋ, ನೀವು ಹೀಗೆ ಬನ್ನಿ ನಾನೇ ಹಿಂದೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅಂಥದ್ದು ಸನ್ನಿವೇಶ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ನಾವು ಯಾರ್ದು ಹೆಸರು ಹೇಳೋದು ಬೇಡ, ಅದು ಆಗುತ್ತೆ. ನಾವು ಎರಡು ರೀತಿಯಲ್ಲೂ, ಯಾಕೆಂದರೆ 3 ತಲೆಮಾರು ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ರಿಂದ ನಮಗೆ ಅದಾಗುತ್ತೆ. ಒಂದು ಚಿತ್ರದಲ್ಲಿ ಹಾಗೆ ಆಯಿತು. ನಿರ್ದೇಶಕರು ಬಂದರು, ಅಲ್ಲಿ ನಾಯಕ ನಟರು ಬಂದಿರ್ತಾರೆ, ಬಂದು ಹೀಗೆ ನಿಂತ್ಕೊಂಡಿರ್ತಾರೆ, ಅದೇನೋ ಕೈಲಿ ತೋರಿಸ್ತಾರೆ. ಅದನ್ನು ನೋಡಿ ನಾನು ಇದಾಗಲ್ಲ, ಗೆಟ್ ಔಟ್ ಅಂತ ಹೇಳ್ತೀನಿ. ಅವ್ರು ತಳ್ಳೋದು, ಅವ್ರು ಹೋಗಲ್ಲ, ಗೆಟ್ ಔಟ್ ಅಂತ ಹೇಳಿ ನಾನು ಅವ್ರನ್ನ ತಳ್ಳತ್ತೀನಿ, ಅವ್ರು ಬೀಳ್ತಾರೆ. ಆ ಒಂದು ಸನ್ನಿವೇಶ ಡೈರೆಕ್ಟ್ರ್ ನನ್ನ ಕಿವಿನಲ್ಲಿ ಬಂದು, ನೀವು ಅವ್ರನ್ನ ತಳ್ಳಿಬಿಡಿ, ಮಾನಿಟ್ರ್ನಲ್ಲಿ ಬೇಡ, ನೀವು ಇದರಲ್ಲಿ ತಳ್ಳಿಬಿಡಿ ನೀವು ಅವ್ರನ್ನ ಅಂತ ಕಿವಿನಲ್ಲಿ ಹೇಳೋದ್ರು. ನನಗೆ ಗೊತ್ತು ಅವ್ರು ನಾಯಕ ನಟರು, ನಾವು ಹೇಳಿದೆ ಕೇಳಿದೆ ಅವ್ರು ಏನಾದ್ರು ಮಾಡ್ರೆ ನಾಳೆ ಅವರು ನಮ್ಮ ಮೇಲೆ ರಿವರ್ಸ್ ಆದರೆ ಯಾವುದು ಪಾತ್ರ ಮಾಡ್ತಾಯಿದ್ದೀವಿ. ನಾನು ಅದಕ್ಕೆ ಏನು ಮಾಡಿದೆ, ಎಲ್ಲ ರೆಡಿಯಾಗಿದೆ. ಆಮೇಲೆ ಆ ಇದರ ಶಾರ್ಟ್ ರೆಡಿ ಆದ ಕೂಡಲೇ ನಾನು ಇದು ಮಾಡಿದೆ, ಕತ್ತಿನ ಪಟ್ಟಿ ಹಿಡ್ಕೊಂಡು ಹೀಗೆ ಸುಮ್ಮನೆ ಒಂದು ತಳ್ದಾಗಿ ಹೀಗೆ ಒಂದು ಆ್ಯಕ್ಷನ್ ಕೊಟ್ಟೆ. ಆಮೇಲೆ ಶಾರ್ಟ್ ಚೆನ್ನಾಗಿ ಬಂತು. ಡೈರೆಕ್ಟ್ರು ಆ ಕಡೆ ಹೋಗ್ಬಿಟ್ರು, ಯಾಕೆಂದ್ರೆ ಹೀರೋ ಬೈದ್ಬಿಟ್ರು ಕಷ್ಟ, ಯಾಕೆ ಅವ್ರು ಹೇಳಿದೆ ನಾನು ತಳ್ಳೇಬಿಟ್ಟೆ ಅಂತ. ಆಮೇಲೆ ಆ ಹೀರೋ ಬಂದು, ನಿಮ್ಗೆ ಯಾರು ತಳ್ಳೋಕೆ ಹೇಳಿದ್ದು? ಇಲ್ಲ ಸರ್, ಪಾತ್ರ ಇದಿರುತ್ತಲ್ಲ, ಆ ಕೋಪ ಆವೇಶದಲ್ಲಿ ಗೆಟ್ ಔಟ್ ಅಂತ ಹೇಳ್ತಾನಲ್ಲ, ಅದರಲ್ಲಿ ಮಾಡಿದೆ ಹೀಗೆ ಅಂದ. ಹೀರೋಗೆ ಆ ರೀತಿ ಮೈ ಮುಟ್ಟಬಾರ್ದು, ತಿಳ್ಕೊಂಡಿರಿ ನೀವು ಅಂತ ಹೇಳಿದ್ರು. ಸರಿ ಸರ್ ಅಂದೇನು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಂಥದಕ್ಕೂ ಬೆಲೆ ಇದೆ, ಈ ರೀತಿ ಇವರಿಗೂ ಕಲಾವಿದರಿಗೂ ಇದೆ. ಬಟ್ ನಾವು ಮಾಡೋದು ಪಾತ್ರ, ನಾವು ನಿಜವಾಗಿ ಹೀರೋಗಳನ್ನು ನಾವು ತಳ್ಳೋಲ್ಲ, ಆ ಪಾತ್ರ ತಳ್ಳುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಹೌದು, ಉಪೇಂದ್ರ ಅವರು ಇದೆ ಶೂನ ಟಚ್ ಮಾಡಿ ಅಂತ ಹೇಳಿದ್ರು. ಆ ರೀತಿ ಸನ್ನಿವೇಶಕ್ಕೆ ಸರಿಯಾಗಿ ನಾವು ಹೊಂದ್ಕೋಬೇಕಾಗುತ್ತೆ. ಅಂಬರೀಷ್ ಅಂತಿಮ ತೀರ್ಪು ಅಂತ ಒಂದು ಪಿಕ್ಚರು. ಅಂತಿಮ ತೀರ್ಪಿನಲ್ಲಿ ನಾನು ಒಬ್ಬನ ಸಂಗೀತಗಾರನ ಮಗ, ಬಾಲಣ್ಣ ದೊಡ್ಡ ಸಂಗೀತಗಾರ ಆಗಿರ್ತಾನೆ. ಅಲ್ಲಿ ಶಾಂತಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ. ಆಮೇಲೆ ಭಾರತಿ ವಿಷ್ಣುವರ್ಧನ್, ಅವಳು ಡ್ಯಾನ್ಸ್ ಹೇಳ್ಕೊಡ್ತಾಳೆ. ಆಮೇಲೆ ಗೀತಾ ಅವರು, ನಾಯಕಿಯಾಗಿದ್ದ ಗೀತಾ ಅವರು ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ನಾನು ಮೃದಂಗ ಬಾರಿಸ್ಕೊಂಡು ಮನೆಯಲ್ಲಿ ಕೂತಿರ್ತೀನಿ. ಹೀಗೆ ಆ ಒಂದು ಸನ್ನಿವೇಶ. ಅದರಲ್ಲಿ ಅಂತಿಮ ತೀರ್ಪು ಇಡೀ ಚಿತ್ರ ಇರೋದು ಈ ಕೃಷ್ಣನ ಸಾವಿಗೆ ಯಾರು ಕಾರಣ ಅಂತ. ಕೃಷ್ಣ ಅನ್ನೋನು ಪಾತ್ರ ನಂದು. ಅಂದರೆ ವಿದ್ವಾಂಸರ ಕುಟುಂಬದ ಇವನು ಒಬ್ಬ ಹುಡುಗ, ಅವನು ಸಾವಾಗಿಬಿಡುತ್ತೆ ಇದರ ಲಾಕಪ್ನಲ್ಲಿ. ಆ ಲಾಕಪ್ ಡೆತ್ತಿಗೆ ಯಾರು ಕಾರಣ ಅನ್ನೋದು ಇಡೀ ಚಿತ್ರದ ಜೀವಾಳ. ಅಂಬರೀಷು ಇನ್ಸ್ಪೆಕ್ಟರ್ ಆಗಿರ್ತಾರೆ, ಅವರು ಡ್ಯೂಟಿನಲ್ಲಿದ್ದಲ್ಲಿ ಈ ರೀತಿ ಆಗಿರುತ್ತೆ, ಅವರೇ ಮಾಡಿದ್ದಾರೆ ಅಂತ ಇಡೀ ಚಿತ್ರದಲ್ಲೂ ಎಲ್ಲ ನಡೀತಾ ಇರುತ್ತೆ. ಆ ಚಿತ್ರದಲ್ಲಿ ಈಗಿನ ಸತ್ಯಜಿತ್ ಇದ್ದಾರಲ್ಲ, ಸತ್ಯಜಿತ್ ಮೊದಲನೇ ಬಾರಿ ಖಳನಾಯಕನಾಗಿ ಮಾಡಿದರು. AT ರಘು ಅವರು ಆ ಚಿತ್ರವನ್ನು ನಿರ್ದೇಶನ ಮಾಡಿದರು. ಅಲ್ಲ, ಅಂಬರೀಷ್ ತುಂಬ ಸೆಟ್ನಲ್ಲಿ ಭಾಳ ಜಾಲಿಯಾಗಿ ಇರ್ತಾಯಿದ್ರು. ಅವ್ರು ಯಾವುದೇ ಪಾತ್ರ ಆದರೂ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ಆ ಪಾತ್ರ, ಅದು ಬಿಟ್ಲಿದ ತಕ್ಷಣ ಏನೋ ಕಿಂಡ್ಲ್ ಮಾಡೋದು, ಏನೋ ಬೈಯೋದು, ಏನೋ ಮಾಡೋದು, ಎಲ್ಲರೂ ಒಂಥರ ನಗಿಸ್ಕೊಂಡು ಜಾಲಿಯಾಗಿರ್ತಾಯಿದ್ರು. ಅವ್ರ ವ್ಯಕ್ತಿ ಅಂಬರೀಷ್ ಸೆಟ್ಟಿಗೆ ಬಂದುಬಿಟ್ರು ಅಂದ್ರೆ ಮುಗಿದೋಯ್ತು, ಯಾರಿಗೂ ಇದು ಮಾಡ್ತಾಯಿರಲಿಲ್ಲ. ಏನೋ ಸುಮ್ಮನೆ ಇರಯ್ಯ, ಅದೆಲ್ಲ ಯಾಕೆ ಹೇಳ್ತೀಯ, ಅಂಬರೀಷಿಗೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ, ಬಿಡಕ್ಕೆ ಸಾಕು ಇವತ್ತು ಅಂತ ಧೈರ್ಯವಾಗಿ ಹೇಳ್ತಾಯಿದ್ರು. ಅಂದರೆ ಅವ್ರ ಮನಸ್ಸಿನಲ್ಲಿ ಕಲ್ಮಶ ಏನೂ ಇರ್ತಾಯಿರಲಿಲ್ಲ, ಓಪನ್ ಹಾರ್ಟೆಡ್. ಅಂಬರೀಷ್ ತುಂಬ ಜಾಲಿ ಸೆಟ್ನಲ್ಲಿ. ಇವರು ತುಂಬ ತಮಾಷೆ ಮಾಡ್ಕೊಂಡು ಇರ್ತಾಯಿದ್ರು. ಆ ಸನ್ನಿವೇಶದಲ್ಲಿ ನಾವು ಭಾವನಾತ್ಮಕವಾಗಿ ಕಣ್ಣೀರು ಹಾಕುವಂಥ ಒಂದು ಪಾತ್ರ ಅಂತ ಇಟ್ಕೊಳ್ಳಿ. ನಾವು ಅವ್ರ ಜೊತೆಗೆ ಮಾಡ್ತಾಯಿರ್ತೀವಿ, ಮಾನಿಟ್ರ್ ಮಾಡ್ತಾಯಿದ್ದಾಗ ನಾವು ಅಳಬುಕ್ಕು ಮಾಡಿಕೊಂಡು ಈಗ ಮಾಡ್ಕೊಂಡು ಕಣ್ಣಿಗೆ ನೀರು ಬರೋ ಹಾಗೆ ಮಾಡ್ಕೊಂಡಿರ್ತೀವಿ. ಇವರು ಲಾಠಿ ಹಿಡ್ಕೊಂಡಿರ್ತಾರೆ, ಸುಮ್ಮನೆ ಲಾಠಿ ಹೊಟ್ಟೆಗೆ ತಿವಿದ್ಬಿಡೋದು. ಮಾನಿಟ್ರ್ ಆಗ್ತಾ ಇರುತ್ತಲ್ಲ, ಅವಾಗ ಎಲ್ಲರೂ ನಗ್ತಾ ಇರಲ್ಲ, ನಾವು ಅಳೋರು ನಗ್ತಾ ಇರಬೇಕು. ಆ ರೀತಿ ಆ ಜಾಲಿ ಅವರು. ಇದು ಮಾಡಬೇಕು ಅಂತ ಮಾಡೋದಲ್ಲ, ಮಾನಿಟ್ರಲ್ಲಿ ಕಿಂಡ್ಲ್ ಮಾಡೋದು ಹೀಗೆ. ಆಮೇಲೆ ಶಾರ್ಟ್ ರೆಡಿನ ಅಂದ ಕೂಡಲೇ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಆ ರೀತಿ ಅವರು ಸೆಟ್ನಲ್ಲಿ ಇದ್ದುಬಿಟ್ರೆ ಎಲ್ಲರೂ ಒಂಥರ ಖುಷಿಯಾಗಿ ಜಾಲಿಯಾಗಿರೋರು. ಬಾಲಣ್ಣ ಅವರು ತುಂಬ ಅದ್ಭುತ ಕಲಾವಿದರು. ಎಷ್ಟೇ ಉದ್ದ ಡೈಲಾಗ್ ಇದ್ರೂ ಅದನ್ನು ಒಂದೇ ಶಾರ್ಟ್ನಲ್ಲಿ ಹೇಳ್ತಾಯಿದ್ರು. ಆದರೆ ಅವ್ರಿಗೊಂದು ವೀಕ್ನೆಸ್ ಇತ್ತು, ಕಿವಿ ಕೇಳಿಸ್ತಾ ಇರಲಿಲ್ಲ ಬಾಲಣ್ಣ ಅವರಿಗೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾಯಿದ್ರು, ದೂರದಲ್ಲಿ ನಿಂತ್ಕೊಂಡು ತೋರಿಸ್ಬೇಕಾಯ್ತು. ಹಾಂ ಟೇಕಾ ಅಂತ ಕೇಳೋರು, ಹೀಗಂದರೆ ಟೇಕ್ ಅಂತ.
ಅಥವಾ ಖರ್ಚಿಪ್ ದೂರ ಇದ್ದರೆ ಅವ್ರು ದೂರದಿಂದ ಓಡಿ ಬರಬೇಕು ಅಂಥದ್ದೇನೋ ಪಾತ್ರ ಇದ್ದರೆ ಖರ್ಚಿಪ್, ಕೆಂಪು ಖರ್ಚಿಪ್ಪು, ಹಸಿರು ಖರ್ಚಿಪ್ಪು ಇಟ್ಕೊಂಡು ಇದು ಮಾಡೋರು. ಎಲ್ಲ ರೆಡಿನಾ ಅಂತ ಅವರು ಅಲ್ಲಿ ರೆಡಿಯಾಗಿರ್ತಾಯಿದ್ರು. ಹೀಗೆ ಹಾರಿಸಿದ ತಕ್ಷಣ ಅದು ಆ್ಯಕ್ಷನ್ ಅಂತ ಬಂದು ಆ್ಯಕ್ಟ್ ಮಾಡೋರು. ಬಟ್ ಪಾತ್ರದಲ್ಲಿ ಇದು ಮಾಡಿದ ತಕ್ಷಣ ಭಾಳ ಲೀಲಾಜಾಲವಾಗಿ ಅಭಿನಯಿಸ್ತಾಯಿದ್ರು. ಬಾಲಣ್ಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರು. ಅವ್ರ ಜೊತೆಗೆ ಅಂತಿಮ ತೀರ್ಪು ಇದ್ರಲ್ಲಿ ಮಾಡಿದ್ನಲ್ಲ. ಆಮೇಲೆ ಅಮ್ಮ ಅಂತ ಒಂದು ಧಾರಾವಾಹಿ ಮಾಡಿದ್ವಿ. ಅದರಲ್ಲೂ ನನ್ನ ಮಾವನ ಪಾತ್ರವನ್ನು ಮಾಡಿದರು ಬಾಲಕೃಷ್ಣ ಅವರು. ಧಾರಾವಾಹಿನಲ್ಲಿ ಮಾಡಿದರು. ಅಮ್ಮ ಅನ್ನೋ ಧಾರಾವಾಹಿನಲ್ಲಿ ಪಂಡ್ರಿಬಾಯಿ, ಮೈನಾವತಿ, ಸದಾಶಿವ ಬ್ರಹ್ಮಾವರು, ಕಲ್ಯಾಣ್ ಕುಮಾರು, ತುಂಬ ಜನ ಎಲ್ಲ ದೊಡ್ಡ ದೊಡ್ಡ ನಟರು ಅದರಲ್ಲಿ ಮಾಡಿದರು. ತುಂಬ ಚೆನ್ನಾಗಿ ಅದ್ಭುತವಾದ ಕಲಾವಿದ. ಅಶ್ವತ್ತು ಕೂಡ ಗ್ರೇಟ್ ಆರ್ಟಿಸ್ಟ್. ನಮ್ಮ ಕನ್ನಡಕ್ಕೆ ಅಂಥ ಕಲಾವಿದರು ಇನ್ನು ಮುಂದೆ ಹುಟ್ಟೋದು ಕಷ್ಟ. ತುಂಬ ಒಳ್ಳೆಯ ಕಲಾವಿದ. ನಮ್ಮ ಮೇಲೆ ತುಂಬ ಪ್ರೀತಿ ಇತ್ತು ಅವ್ರ ಜೊತೆಗೆ ಮಾಡಿದಾಗ. ಬನ್ನಿ, ಆಮೇಲೆ ಸ್ವಲ್ಪ ಸೀರಿಯಸ್ ಜಾಸ್ತಿ. ಅಶ್ವಥ್ ಅವ್ರ ಪಾತ್ರ ಆದರೆ ಒಂದು ಕಡೆ ಕೂತ್ಕೊಂಡ್ಬಿಡೋರು ಚೇರ್ ಹಾಕ್ಕೊಂಡು. ಅವ್ರಿಗೆ ಇಷ್ಟ ಆಯಿತು, ಕೆಲವ್ರು ಜನರು ಮಾತ್ರ ಮಾತಾಡ್ಸೋರು, ಇಲ್ಲದವ್ರು ಸುಮ್ಮನೆ ಇದ್ಬಿಡ್ತಾಯಿದ್ರು. ಅಶ್ವತ್ತಲ್ಲಿ ನನ್ನ ಕರೆದು ಭಟ್ರೆ ಬನ್ನಿ ಕೂತ್ಕೊಳ್ಳಿ ಅಂತ ನನ್ನ ಪಕ್ಕದಲ್ಲಿ ಕರ್ಕೊಂಡು ಏನಾದ್ರು ಜನರೆಲ್ಲ ಮಾತಾಡ್ಕೊಂಡು ಎಲ್ಲರೂ ಹೇಳ್ತಾಯಿದ್ರು, ಅಶ್ವತ್ಥ ಕೂತ್ಕೊಳ್ಳೋಕ್ಕೆ ನಮಗೆ ಭಯ ಆಗುತ್ತೆ, ನೀವೇನು ರೀ ಅವ್ರ ಪಕ್ಕದಲ್ಲೇ ಅವರೇ ಕೂರಿಸ್ಕೊಂಡು ನಕ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳ್ತಾಯಿದ್ರು. ಆ ರೀತಿ ಅಶ್ವಥ್ ಜೊತೆ ತೂಗುದೀಪ್ ಶ್ರೀನಿವಾಸು ತುಂಬ ಒಳ್ಳೆಯ ಕಲಾವಿದರು. ಅವರು ವಿಲನ್ನಾಗಿ ಏನೇ ಸ್ಟೇಜ್ ಮೇಲೆ ಅಥವಾ ನಮ್ಮ ಪರದೆ ಮೇಲೆ ಮಾಡಿದರು, ಅವ್ರ ಹೃದಯ ಒಂಥರ ಮಗುವಿನಂಥ ಹೃದಯ, ಅಷ್ಟು ಕ್ಲೋಸ್ ಆಗಿರ್ತಾಯಿದ್ರು. ತೂಗುದೀಪ್ ಶ್ರೀನಿವಾಸ್ ಮಾಡಿದೆ. ಪರಶುರಾಮ, ಶಬ್ದವೇದಿ ಇದರಲ್ಲೆಲ್ಲ ಮಾಡಿದ್ವಿ. ಅವರು ಜೈಲರ್ ಕ್ಯಾರೆಕ್ಟ್ರು, ನಾನು ಲಾಯರ್ ಕ್ಯಾರೆಕ್ಟ್ರು, ನಾವು ಜೊತೆಗೇ ಇರ್ತಾಯಿದ್ವಿ. ಶಾರ್ಟ್ ಮುಗಿದ ತಕ್ಷಣ ಭಾಳ ಕ್ಲೋಸ್ ಆಗಿ ತುಂಬ ಅನ್ಯೋನ್ಯತೆಯಿಂದ ಇರ್ತಾಯಿದ್ರು. ಹಳೆಯ ಕಲಾವಿದರು. ಇನ್ಮೇಲೆ ಅಂಥ ಕಲಾವಿದರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಅದೇನೋ ಗಾದೆ ಹೇಳ್ತಾರಲ್ಲ, ನ ಭೂತೋ ನ ಭವಿಷ್ಯತಿ ಅಂತ. ಹಾಗೆ ನಮ್ಮ ಕನ್ನಡಕ್ಕೆ ಅವರೆಲ್ಲ ಒಂದು ಮಾಣಿಕ್ಯಗಳಿದ್ದಾಗೆ. ಸುಂದರಕೃಷ್ಣ ಅರಸು, ತೂಗುದೀಪ್ ಶ್ರೀನಿವಾಸು, ಮುಸುರಿ ಕೃಷ್ಣಮೂರ್ತಿ, NS ರಾವು, ಧೀರೇಂದ್ರ ಗೋಪಾಲು, ಇವರೆಲ್ಲ ಪಂಡ್ರಿಬಾಯಿ, ಮೈನಾವತಿ, ಜಯಂತಿ ಅಂತ ಕಲಾವಿದ, ಜಯಂತಿ, ಭಾರತಿ ವಿಷ್ಣುವರ್ಧನ್, ಅಂಥವ್ರು ಎಲ್ಲರ ಜೊತೆಗೆ ನನಗೆ ಆ್ಯಕ್ಟ್ ಮಾಡೋ ಅವಕಾಶ ಸಿಗ್ತಲ್ಲ, ಅದನ್ನು ನಾನು ಇಡೀ ಜೀವನದಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಜೀವನ ಅನುಭವ ನಿಮ್ಮದು. ಹೇಗೆ ಮ್ಯಾನೇಜ್ ಮಾಡಿದ್ರಿ ಟೈಮ್ ಸರ್, ಬ್ಯಾಂಕು ಮತ್ತು ಸಿನಿಮಾ? ನೋಡಿ, ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಹುತೇಕ ನಮ್ಮ ಎಲ್ಲ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಗೊತ್ತಿತ್ತು ಇವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ ಅಂತ. ಅದಕ್ಕೆ ಪಾತ್ರ ಕೊಡ್ತಾನೆ 2 ದಿವಸ 3 ದಿವಸ ಕಂಟಿನ್ಯೂಸ್ ಬರೋದು. ಅಥವಾ ಒಂದೊಂದು ಸೀನ್ ಇದ್ದರೆ ಬೆಳಗ್ಗೆ 10 ಗಂಟೆ ಒಳಗೆ ನೀವು ಮುಗಿಸ್ಕೊಂಡು ಹೋಗ್ಬಿಡಿ, ಸಂಜೆ ಬ್ಯಾಂಕ್ ಮುಗಿಸ್ಕೊಂಡು 6 ಗಂಟೆಗೆ ಬಂದು ಮಾಡಿ ಹೇಳೋರು. ಅಥವಾ ಶನಿವಾರ ಭಾನುವಾರ ರಜಾ ಇದ್ದ ದಿವಸ ಆದರೆ ಪೂರ್ಣ ಪ್ರಮಾಣದಲ್ಲಿ ನನ್ನ ಉಪಯೋಗಿಸ್ಕೊತಾ ಇದ್ದರು. ಅಥವಾ ರಜಾ ದಿವಸ. ಹೀಗಾಗಿ ತುಂಬ ನಮ್ಮ ಇಡೀ ಚಿತ್ರರಂಗದಲ್ಲಿ ಎಲ್ಲ ನಿರ್ದೇಶಕರು, ನಿರ್ಮಾಪಕರು ನನಗೆ ಬಹಳ ಸಹಾಯ ಮಾಡಿದ್ರು. ಬ್ಯಾಂಕ್ನಲ್ಲೂ ಕೂಡ ನಾನಿದ್ದಾಗ ಬ್ಯಾಂಕ್ನಲ್ಲಿ ಪ್ರತಿಯೊಂದು ಗ್ರಾಹಕರು ಕೂಡ ನಾನು ಬಂದ ತಕ್ಷಣ ಗಮನಿಸ್ತಾಯಿದ್ರು, ನನ್ನ ಹತ್ರ ಮಾತಾಡ್ತಾ. ಯಾಕೆಂದರೆ ಬ್ಯಾಂಕು ಕಸ್ಟಮರ್ ಜೊತೆಗೆ ಚೆನ್ನಾಗಿರ್ಬೇಕಲ್ವ. ಪ್ರತಿಯೊಂದು ಕಸ್ಟಮರು ಬಂದು ನಾನು ಮಾತಾಡ್ಸೋರು. ಸರ್, ನಿನ್ನೆ ಆ ಸೀರಿಯಲ್ ನೋಡಿದೆ, ಚೆನ್ನಾಗಿದೆ ಮಾಡಿದ್ರಿ, ಈ ಪಿಕ್ಚರ್ ನೋಡಿದೆ ಮಾಡಿದ್ರಿ, ಅಲ್ಲಿ ಯಾವಾಗ ಹೋಗ್ತೀರಾ ನೀವು, ಇಲ್ಲಿ ಯಾವಾಗ ಇರ್ತೀರಾ ಸರ್, ಹೀಗೆ ಅಂತ ಕೇಳೋರು. ಪ್ರತಿಯೊಂದಕ್ಕೂ ಇದು ಮಾಡೋರು. ಹೀಗಾಗಿ ಗ್ರಾಹಕರು ಕೂಡ ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಬ್ಯಾಂಕಿನ ಆಡಳಿತ ವರ್ಗ, ಆಮೇಲೆ ಸ್ನೇಹಿತರದು ಎಲ್ಲರೂ ಪ್ರತಿಯೊಬ್ಬರು ನನಗೆ ಬಹಳ ಸಹಾಯ ಮಾಡಿದ್ರು. ಅವರೆಲ್ಲರ ಒಂದು ಸಹಕಾರದಿಂದಲೇ ನಾನು ಸುಮಾರು 38 ವರ್ಷಗಳ ಕಾಲ ಯುಕೋ ಬ್ಯಾಂಕ್ನಲ್ಲಿದ್ದು ನನ್ನ ಚಿತ್ರರಂಗ, ರಂಗಭೂಮಿ ಇದ್ರ ಜೊತೆಗೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋಕ್ಕೆ ನಾನು ತುಂಬ ಸಹಕಾರಿ ಆಯಿತು. ನಾವೀಗ ಏನೇ ನಾನು ಮಾಡಿದರೂ ಬರೀ 1% ಅಷ್ಟೇ. ಇನ್ನೂ 99 ಭಾಗ ನಾನು ಈ ಇದರಲ್ಲಿ ದುಡಿಬೇಕು, ಇನ್ನೂ ಮಾಡಬೇಕು, ಇನ್ನೂ ಬೇರೆ ಬೇರೆ ಪಾತ್ರಗಳಲ್ಲಿ ನನ್ನನ್ನು ತೊಡಗಿಸ್ಕೋಬೇಕು ಅನ್ನೋ ಒಂದು ಆಸೆ, ಹಂಬಲ ನನ್ನಲ್ಲಿದೆ. ಪಾತ್ರನೂ ಹಾಗೆ. ಯಾವುದೇ ಪಾತ್ರ ಕೊಡಿ, ಅದು ಚಿಕ್ಕ ಪಾತ್ರ ಇರಲಿ, ದೊಡ್ಡ ಪಾತ್ರ ಇರಲಿ, ಬಜೆಟ್ ಹೈ ಬಜೆಟ್ ಇರಲಿ, ಲೋ ಬಜೆಟ್ ಇರಲಿ, ನಮಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾರಲ್ಲ, ಆ ಪಾತ್ರಕ್ಕೆ ನ್ಯಾಯ ಒದಗಿಸೋದೇ ನಮ್ಮ ಕರ್ತವ್ಯ. ಕಲಾವಿದನಾಗ ಅದನ್ನೇ ನಾವು ಮಾಡಬೇಕಾಗಿರೋದು. ಯಾಕೆಂದರೆ ನಾವು ಕ್ಯಾಮ್ರಾ ಹೊರಗಡೆ ನಾವು ಏನು ಮಾಡ್ತೀವಿ, ಹೇಗಿದ್ದೀವಿ ಅನ್ನೋದು ಅದು ಮುಖ್ಯ ಅಲ್ಲ. ಕ್ಯಾಮ್ರಾ ಎದುರುಗಡೆ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಯಾರು ಏನೇ ಮಾಡಿ, ಏನೇ ಸುಳ್ಳು ಹೇಳಿ, ಕ್ಯಾಮ್ರಕ್ಕೆ ಯಾರೂ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಕ್ಯಾಮ್ರಾ ಸತ್ಯವನ್ನೇ ರೆಕಾರ್ಡ್ ಮಾಡೋದು. ಕ್ಯಾಮ್ರಕ್ಕೆ ಯಾರೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ.
ಹೀಗಾಗಿ ನಾವು ಬೆಳಿಬೇಕು, ನಮ್ಮ ಚಿತ್ರರಂಗ ಬೆಳಿಬೇಕು, ನಮ್ಮ ಕನ್ನಡದ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ಸಹ ಕಲಾವಿದರು ಎಲ್ಲರಿಗೂ ಒಳ್ಳೆಯದಾಗಬೇಕು. ನಾವೆಲ್ಲ ಭಾಷೆನೂ ನಾವು ಪ್ರೀತಿ ಮಾಡೋಣ. ನಮ್ಮ ಕನ್ನಡ ಭಾಷೆ ಇದೆಯಲ್ಲ, ಅದು ನಮ್ಮ ತಾಯಿ ಭಾಷೆ, ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಡೋಣ. ಆಮೇಲೆ ಕಸಿನ್ನು, ಅಂಕಲ್ಲು ಅಂತ ಹೇಳ್ತಾರಲ್ಲ, ಬೇರೆ ಭಾಷೆಗಳು ಅದನ್ನು ನಾವು ನೋಡೋಣ. ಎಲ್ಲರೂ ಒಟ್ಟಾಗಿ ಬೆಳೆದು ಇಡೀ ನಮ್ಮ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪದ್ಭರಿತವಾಗಿರಬೇಕು. ಬೇರೆ ಎಲ್ಲ ಒಂದು ತೆಲುಗು, ತಮಿಳು, ಹಿಂದಿ ಅಥವಾ ಬೇರೆ ಭಾಷೆಗಳಿಗೆ ನಮ್ಮ ಚಿತ್ರರಂಗ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅಂತ ನಾವು ಕಾಂಪೀಟ್ ಮಾಡೋಕ್ಕೆ ನಮ್ಮಲ್ಲಿ ಎಲ್ಲ ರೀತಿಯ ಯೋಗ್ಯತೆ ಇದೆ. ಅಂತಹ ಒಂದು ಉತ್ತಮವಾದ ದಿನಗಳು ಮುಂದಿನ ದಿನಗಳು ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಒಂದು ನನ್ನ ಸಂದರ್ಶನವನ್ನು, ನನ್ನ ಕಲಾ ಜೀವನದ ಸುಮಾರು 44-45 ವರ್ಷಗಳ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆಗೆ, ನನ್ನ ಅಭಿಮಾನಿ ದೇವರುಗಳ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಕಲಾ ಮಾಧ್ಯಮದ ನಮ್ಮ ಪರಮೇಶ್ವರ್ ಅವರು ಒಂದು ಉತ್ತಮವಾದಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಹಾಗೂ ನಿಮ್ಮ ಟೀಮಿನ ನಮ್ಮ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ನಾನು ಇಡೀ ನಮ್ಮ ಚಿತ್ರರಂಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ, ಜೈ ಕನ್ನಡ. ನಮಸ್ಕಾರ ಸ್ನೇಹಿತರೆ. ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.